ಜ್ಞಾನ ಈ ಒಂದು ಚರ್ಚೆಗೆ ನಮಸ್ಕಾರ. ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಆಯೋಜಿಸಿರೋ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಮಿಥ್ಯಾ ವಿಜ್ಞಾನ ಈ ಒಂದು ವಿಷಯದ ಮೇಲೆ ಚರ್ಚೆಗೆ ಎಲ್ರಿಗೂ ಸ್ವಾಗತ. 21ನೇ ಶತಮಾನದಲ್ಲಿ ವಿಜ್ಞಾನ ಸಾಕಷ್ಟು ಬೆಳೀತಾ ಇದೆ. ನಾವು ವಿಜ್ಞಾನದ ಆಧಾರ ತಗೊಂಡು ಮುಂದುವರಿತಾ ಇದ್ದೀವಿ. ಆದ್ರೆ ಅದ್ರ ಜೊತೆಗೆ ಮಿಥ್ಯಾ ವಿಜ್ಞಾನ ಸೇರ್ಕೋತಾ ಇದೆ ವಿಜ್ಞಾನದ ಇದ್ರಲ್ಲಿ. ಇದೊಂದು ಚಿಂತೆಯ ವಿಷಯ. ಸೊ ಇವತ್ತು ಮೆಡಿಕಲ್ ಸರ್ವಿಸ್ ಸೆಂಟರ್ ಕರ್ನಾಟಕ ವತಿಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಮೌಢ್ಯ ಮತ್ತು ಹುಸಿ ವಿಜ್ಞಾನ ಈ ಎಲ್ಲಾ ವಿಷಯಗಳು ಹೇಗೆ ಅಲ್ಲಿ ಸೇರ್ಕೊಂತಾ ಇದ್ದಾವೆ, ಅದರಿಂದ ಆಗುವ ಅಪಾಯಗಳು, ನಾವು ಹೇಗೆ ತಿಳ್ಕೊಬೇಕು ಈ ವಿಷಯಗಳನ್ನ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯೋಜಿಸಲಾಗಿದೆ. ಈ ಒಂದು ಚರ್ಚೆಯಲ್ಲಿ ಮಾತನಾಡಕ್ಕೆ ನಮ್ ಜೊತೆಗೆ ಹಿರಿಯ ಬರಹಗಾರರು ಶ್ರೀ ಅನಿಲ್ ಕುಮಾರ್ ಜಗಳೂರ್ ಸರ್ ಅವರಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ BE ಮಾಡಿದ್ದಾರೆ, ವೃತ್ತಿಯಿಂದ ಇಂಜಿನಿಯರ್ ಅವರು. ಆಮೇಲೆ IIT ಖರಗ್ಪುರ್ ಇಂದ MTech ಮಾಡಿದ್ದಾರೆ ರಿಲಯಬಿಲಿಟಿ ಇಂಜಿನಿಯರಿಂಗ್ ಅಲ್ಲಿ. ಸುಮಾರು 20 ವರ್ಷಗಳ ಕಾಲ ಅವರು ಮೈಸೂರಿನ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಫಿಲಿಪ್ಸ್ ಇಂಡಿಯಾ ಕಂಪನಿಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿಭಾಗದ ಮುಖ್ಯಸ್ಥರಾಗಿ 2015 ಕಾರ್ಯವಹಿಸಿ ಅವರು ನಿವೃತ್ತರಾಗಿದ್ದಾರೆ. ಸೊ ತನ್ನ ವೃತ್ತಿ ಜೊತೆಗೆ ಅನಿಲ್ ಕುಮಾರ್ ಸರ್ ಅವ್ರಿಗೆ, ಅವರು ಹವ್ಯಾಸಿ ಕಲಾವಿದರು ಕೂಡ, ಹಾಗೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಓದೋದು, ತಿಳ್ಕೊಳ್ಳೋದು ಮತ್ತೆ ಬರೆಯೋದು ಕೂಡ ಅವರ ಆಸಕ್ತಿ ಇದೆ. ಸರ್, ತಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ ಜೊತೆಗೆ ಇನ್ನೋರ್ವ ಅತಿಥಿ ಡಾಕ್ಟರ್ BG ಧರ್ಮಾನಂದ್ ಸರ್ ಅವರು, ಹೆಸರಾಂತ ರುಮಟಾಲಜಿಸ್ಟು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಮಾರು ವರ್ಷದಿಂದ ನಾವು ಸರ್ ಅವ್ರನ್ನ ನೋಡ್ತಾ ಇದ್ದೀವಿ. ಅವರು ಇಂಡಿಯಾ ರುಮಟಾಲಜಿ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಅವರು ಸಾಮಾಜಿಕ ಕಳಕಳಿ ಉಳ್ಳ ಡಾಕ್ಟರ್ ಅಂತ ಕೂಡ ಗೊತ್ತು. ಮೆಡಿಕಲ್ ಸರ್ವಿಸ್ ಸೆಂಟರ್ ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ನೋಡಿದೀನಿ, ಭಾಗವಹಿಸಿದ್ದಾರೆ ಅವರು. ಜೊತೆಗೆ ತನ್ನ ವೃತ್ತಿ, ತನ್ನ ಪ್ರೊಫೆಷನ್ ಜೊತೆಗೆ ಅಕಾಡೆಮಿಕ್ಸ್ ಜೊತೆಗೆ ಅವ್ರಿಗೆ ಹಿಸ್ಟ್ರಿ ಆಫ್ ಮೆಡಿಸಿನ್ ಅಂದ್ರೆ ವೈದ್ಯಕೀಯ ಕ್ಷೇತ್ರದ ಈ ವಿಜ್ಞಾನ ಇದು ಹೇಗ್ ಬೆಳೀತು, ಎಲ್ಲಾ ವಿಷಯಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ, ಸಾಕಷ್ಟು ತಿಳ್ಕೊಂಡಿದ್ದಾರೆ. ಸೊ ಅವರ ಒಂದು ಏನು ಜ್ಞಾನ ಇದೆ ಅದನ್ನ ತಗೊಂಡು ನಾವಿವತ್ತು ಮೆಡಿಕಲ್ ಸೈನ್ಸ್ ಹೇಗ್ ಬೆಳೀತು, ಮತ್ತೆ ಅಲ್ಲಿ ಮಿಥ್ಯಾ ವಿಜ್ಞಾನ ಅದನ್ನ ಹೇಗ್ ಫೈಟ್ ಮಾಡಿತ್ತು, ಇವತ್ ನಾವ್ ಹೇಗ್ ಮಾಡ್ಬೇಕು, ಈ ಎಲ್ಲ ವಿಷಯಗಳು ಅವ್ರ ಕಡೆಯಿಂದ ನಾವು ತಿಳ್ಕೊತೀವಿ. ಸೊ ಡಾಕ್ಟರ್ BG ಧರ್ಮಾನಂದ್ ಸರ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ನಡೆಸ್ಕೊಡ್ಲು ನಮ್ಮೊಂದಿಗೆ ಡಾಕ್ಟರ್ ಸುನೀತ್ ಶೆಟ್ಟಿ ಅವರಿದ್ದಾರೆ. ಅವರು ಫ್ಯಾಮಿಲಿ ಫಿಸಿಷಿಯನ್ ಮತ್ತೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಕರ್ನಾಟಕದ ಜಂಟಿ ಕಾರ್ಯದರ್ಶಿಗಳಾಗಿದ್ದಾರೆ. ಸರ್, ಡಾಕ್ಟರ್ ಸುನೀತ್ ಶೆಟ್ಟಿ ಅವ್ರಿಗೆ ಸ್ವಾಗತಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ಸರ್ ಅವರು ಮುಂದುವರಿಸ್ಬೇಕು. ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಸಂಜೆ ಒಂದು ವಿಶಿಷ್ಟವಾದ ಸಂಜೆ. ಯಾಕಂದ್ರೆ ನಮ್ಮನ್ನ ಎರಡು ವ್ಯಕ್ತಿಗಳು ನಮ್ಮನ್ನ ವಿಜ್ಞಾನದ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ನಾನು ಸ್ಕೂಲಿಗೆ ಹೋಗುವಾಗ ನನಗೆ ವಿಜ್ಞಾನ ಕಲಿಸಿದ್ರು. ವಿಜ್ಞಾನ ನಾನು ಕೂಡ ಬಹಳ ಚೆನ್ನಾಗಿ ಓದ್ತಾ ಇದ್ದೆ. ಮ್ಯಾಟರ್ ಕ್ಯಾನಾಟ್ ಬಿ ಕ್ರಿಯೇಟೆಡ್ ನಾರ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಚೇಂಜ್ ಟು ಒನ್ ಫಾರ್ಮ್ ಟು ಎನದರ್, ಅಥವಾ ಎವ್ರಿ ಆಕ್ಷನ್ ಹಸ್ ಗಾಟ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನಮ್ಮ ಮೇಷ್ಟ್ರು ಬಹಳ ನನ್ಗೆ ಮಾರ್ಕ್ಸ್ ಬಂದಾಗ ಮೇಷ್ಟ್ರು ಸಾಬಾಸ್, ಬಹಳ ಚೆನ್ನಾಗಿ ವಿಜ್ಞಾನನ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ರು. ನನಗೆ ಕೂಡ ಬಹಳ ಖುಷಿ ಆಗ್ತಿತ್ತು. ಅವರು ವಿಜ್ಞಾನ ಅಂದ್ರೆ ಅದೊಂದು ವಿಶೇಷವಾದ ಜ್ಞಾನ ಅಂತ ಹೇಳ್ತಾ ಇದ್ರು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಮತ್ತೆ ಅದಾದ್ಮೇಲೆ ಟ್ರಿಗ್ನೋಮೆಟ್ರಿ ಅಂತೆ, ಕ್ಯಾಲ್ಕುಲಸ್ ಅಂತ ಎಲ್ಲವನ್ನು ಓದಿದ್ವಿ. ಆದ್ರೆ ಈ ವಿಜ್ಞಾನ ಜೀವನ ನೀತಿಯನ್ನ, ಜೀವನ ಆಲೋಚನಾ ಕ್ರಮವನ್ನ, ಅಥವಾ ಇದು ಸತ್ಯವನ್ನ ಹುಡುಕುವ ರೀತಿಯನ್ನು ಕೂಡ ಇದು ನಿರ್ಧರಿಸಬಹುದು ಅನ್ನೋದು ಕೂಡ ನನ್ಗೆ ಗೊತ್ತಿರ್ಲಿಲ್ಲ. ನಾನು ವಿಜ್ಞಾನ ಅಂದ್ರೆ ಒಂದು ಸಬ್ಜೆಕ್ಟು, ಅದರಲ್ಲಿ 80-90 ಮಾರ್ಕ್ಸ್ ತಗೊಂಡ್ರೆ ಸಾಕಷ್ಟೇ, ಅಲ್ಲಿ ಆಯ್ತು ವಿಜ್ಞಾನ ಅಂತಂದ್ರೆ ಅಷ್ಟೇ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದಾದ್ಮೇಲೆ ಗೊತ್ತಾಯ್ತು ವಿಜ್ಞಾನ ಅದಕ್ಕಿಂತ ಮೇಲೆ ನಮ್ಮ ಆಲೋಚನಾ ರೀತಿ, ನಮ್ಮ ಜೀವನ ರೀತಿ, ನಾವು ಸತ್ಯವನ್ನು ಹುಡುಕುವಂತ ರೀತಿ ಎಲ್ಲವೂ ಕೂಡ ವಿಜ್ಞಾನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ವಿಜ್ಞಾನ ನಮ್ಮ ಜೀವನದ ಒಂದು ಅಂಗ ಅನ್ನೋದು ಆದ್ಮೇಲೆ ಗೊತ್ತಾಯ್ತು. ಆದ್ರೆ ವಿಜ್ಞಾನ ಇವತ್ತಿನ ನಮ್ಮ ಈ ಚರ್ಚಾಗೋಷ್ಠಿಯಲ್ಲಿ ವಿಜ್ಞಾನ ಅಂದ್ರೆ ಏನು,
ಹಾಗೆ ವಿಜ್ಞಾನ ನಮ್ಮ ಜೀವನದಲ್ಲಿ ಯಾಕೆ ಅವಶ್ಯಕ, ಹಾಗೆ ಹುಸಿ ವಿಜ್ಞಾನ ಅಂದ್ರೆ ಏನು, ಇದರ ಬಗ್ಗೆ ಮೊದಲಿಗೆ ನಮ್ಗೆ ತಿಳಿದುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರಿಗೆ ಸ್ವಾಗತ. ಶುರು ಮಾಡ್ಲಾ? ಶುರು ಮಾಡಿ ಸರ್. ಸೊ ಸ್ಲೈಡ್ಗಳಾಗ್ತೀನಿ. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತದೆ ಅಲ್ಲ? ಹಲೋ, ಇದು ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಓಕೆ. ಸೊ ನಾನು ಮಾತಾಡೋ ವಿಷಯ ಇವತ್ತು ವೈಜ್ಞಾನಿಕತೆ ಅಂತ ಕರೆದಿದ್ದೀನಿ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಶೇರ್ ಮಾಡಿ. ಓಕೆ, ನಾನೇ ಕೇಳ್ತಾ ಇದ್ದೆ. ನಾನು ಮೊದಲಿನ ಮತ್ತೆ ಬರ್ತೀನಿ. ಈಗ ಕಾಣಿಸ್ತಾ ಇದೆಯಾ? ಹಲೋ, ಈಗ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಇನ್ನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಶೇರ್ ಒತ್ತಿದ್ದೀರಲ್ಲ ಮೊದಲೇ? ಓಕೆ, ಒಂದ್ ನಿಮಿಷ ಅದನ್ನ ಆಫ್ ಮಾಡಿ ಮತ್ತೆ ಒತ್ತಿದ್ದೆ. ಯಾಕೆ ಅವಾಗ ತಾನೇ ಟೆಸ್ಟ್ ಮಾಡಿದ್ವಲ್ಲ ನಾವು. ಓಕೆ, ಶೇರ್ ಸ್ಕ್ರೀನ್. ಈಗ ಇಲ್ಲ ಸರ್, ಇನ್ನೂ ಇಲ್ಲ. ಏನಾಗ್ತಾ ಇದೆ ಶೇರ್ ವಿಂಡೋ? ಈಗ ಬರ್ತಾರೆ ನೋಡಿ. ಈಗ ವಿಂಡೋ ಮಾಡಿ ಸರ್, ವಿಂಡೋ ಮಾಡಿದ್ರೆ ಮೋಸ್ಟ್ಲಿ ಬರ್ಬೋದು. ವಿಂಡೋ ಮಾಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡಿತ್ತು. ಓಕೆ, ಶೇರ್ ಈಗ ಬಂತ. ಪವರ್ ಪಾಯಿಂಟ್ ಅಂತ ಅವಾಗ ಬಂದಿತ್ತು, ಈಗ ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ ಸರ್. ಬಂದಿರ್ಬೇಕಲ್ಲ. ಸ್ಟಾಪ್ ಶೇರಿಂಗ್ ಅಂತ ನಂಗೆ ತೋರಿಸ್ತಾ ಇದೆ, ಶೇರ್ ಆಗ್ತಾ ಇರ್ಬೇಕು. ನೋಡೋಣ ತಡ್ರಿ ಸರ್, ಒಂದೇ ನಿಮಿಷ. ವರ್ಷ ಈಗ ಬರ್ತಾ ಇದೆ ಸರ್. ಓಕೆ, ನಾನು ಫುಲ್ ಸ್ಕ್ರೀನ್ ಹಾಕ್ತೀನಿ, ಅದು ಕಾಣುತ್ತಾ ಅಂತ ಕನ್ಫರ್ಮ್ ಮಾಡ್ತೀರಾ? ಹೇಳಿ ಸರ್, ಮಾಡಿ ಸರ್, ಮಾಡಿ ಸರ್. ಓಕೆ, ಈಗ ಕಾಣಿಸ್ತಾ ಇದೆ ಅಲ್ವಾ? ನಾನು ವೈಜ್ಞಾನಿಕತೆ, ಸರ್ವವ್ಯಾಪಿ ವಿಜ್ಞಾನ ಕೇಳಿಸ್ತೇನೆ. ಓಕೆ, ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ನಾವೆಲ್ಲ ಕೇಳಿರೋ ಹಾಗೆ ಜುರಾಸಿಕ್ ಅವಧಿ, ಟ್ರಯಾಸಿಕ್ ಅವಧಿ ಅಂತ ಭೂವೈಜ್ಞಾನಿಕ ಅವಧಿಗಳಿಗೆ ಹೆಸರು ಕೊಟ್ಟಿದ್ದಾರೆ. ಓಕೆ, ಅದೆಲ್ಲ ನಮ್ಮ ಇದರ ಲೆಕ್ಕದ ಪ್ರಕಾರ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದಿನದು. ಅದಕ್ಕೆಲ್ಲ ಆ ಥರ ಒಂದು ಭೂವೈಜ್ಞಾನಿಕ ಅವಧಿ ಹೆಸರು ಕೊಟ್ಟಿದ್ದಾರೆ. ಅದಲ್ಲದೆ ಇತ್ತೀಚಿನ ದಶಕಗಳಲ್ಲಿ, ಶತಮಾನಗಳಲ್ಲಿ ಕೈಗಾರಿಕಾ ಯುಗ, ವಿದ್ಯುತ್ ಯುಗ ಅಥವಾ ವಿದ್ಯುತ್ ಶಕ್ತಿ ಯುಗ, ಅಣುಯುಗ, ಇತ್ತೀಚೆಗಂತೂ ಮಾಹಿತಿ ತಂತ್ರಜ್ಞಾನ ಯುಗ ಅಂತ ಇದನ್ನೆಲ್ಲ ಭಾಗ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಅದಕ್ಕೊಂದು ಹೆಸರಿಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಬದುಕಿರೋ ಅವಧಿಗೆ ಆಂಥ್ರೋಪೋಸೀನ್ ಅಥವಾ ಮಾನವ ಯುಗ ಅಥವಾ ಮಾನವ ಅವಧಿ ಅಂತ ಹೆಸರಿಡಬೇಕು ಅಂತ ಒಂದು ಪ್ರಪೋಸಲ್. ಇದು ಯಾಕೆ ಅಂತಂದ್ರೆ, ವಿಜ್ಞಾನ ಸರ್ವವ್ಯಾಪಿಯಾಗಿ, ವಿಜ್ಞಾನನ ಮಾನವ ಸೃಷ್ಟಿ ಮಾಡಿ ಅದರಿಂದ ವಿಜ್ಞಾನ ಸರ್ವವ್ಯಾಪಿ ಆಗ್ಬಿಟ್ಟಿದೆ ಅಂತ. ಈ ಮಾನವ ಯುಗ ಯಾಕೆ ಅಂದ್ರೆ, ಭೂಮಿಯ ಮೇಲೆ ಎಲ್ಲೇ ಹೋದ್ರು ಮಾನವನ ಅಸ್ತಿತ್ವದ ಕುರುಹು ಸಿಗುತ್ತೆ ಅಂತ. ನೀವು ಇದುವರೆಗೂ ಯಾರು ಒಳಗಡೆ ಹೋಗದೇನೆ, ಹೆಚ್ಚು ಕಾಲೇ ಇಟ್ಟಿಲ್ದೇ ಇರೋ ಜಾಗಕ್ಕೆ ಹೋಗಿ, ಅಥವಾ ಯಾವ್ದೋ ಕಾಡೊಳಗೆ, ಯಾರು ಕಿಲ್ದೇ ಇರೋಂಥ ಕಾಡೊಳಗೆ ಹೋಗಿ
ಅಲ್ಲಿ ನೀವು ಹೋದ್ರೂ ನಿಮಗೆ ಮನುಷ್ಯನ ಕುರುಹು ಸಿಗುತ್ತೆ. ಏನ್ ಕುರುಹು ಸಿಗಬಹುದಲ್ಲಿ ಅಂತಂದ್ರೆ, ಈಗ ನಮಗ್ ಗೊತ್ತಿರೋ ಹಾಗೆ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೆಳೀತಾ ಹೋಗಿದೆ. ಎಷ್ಟು ಹೋಗಿದೆ ಅಂತಂದ್ರೆ, ನೀವು ಎಷ್ಟೇ ಮನುಷ್ಯ ಬದುಕಿರೋ ಜಾಗದಿಂದ ಸಾವಿರಾರು ಮೈಲಿ ದೂರದಲ್ಲೆಲ್ಲಾರು ಹೋಗಿ ಒಂದು ಕಾಡಲ್ಲಿ ಒಳಗಡೆ ಹೋಗಿ ಹೋದ್ರೂ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅದಲ್ಲದೆ ಈಗ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲಾ ಕಡೆ ಹರಡಿದೆ ಅಂತ ಬರೀ ಹೇಳ್ತಾರೆ. ಬಟ್ ಇದಕ್ಕೂ ಮುಂಚೆ ಬಹಳ ಮೊದಲು ಇದು ವಿಜ್ಞಾನಿಗಳಿಗೆ ದೊರಕಿದ್ದೇನು ಅಂದ್ರೆ, ಯಾವುದೇ ಕಲ್ಲಿನ ಬಂಡೆಯ ಹೊರಪದರವನ್ನ ನೀವು ಕೆರೆದು ಅದನ್ನ ಅನಲೈಸ್ ಮಾಡಿದ್ರೆ ಅದರಲ್ಲಿ ಲೋಹಗಳು ಸಿಗತ್ತೆ. ಯಾವ ಲೋಹ ಮೇನ್ ಸಿಗತ್ತೆ ಅಂದ್ರೆ ಸೀಸ ಸಿಗತ್ತೆ. ಅದರಲ್ಲಿ ಸೀಸ ಎಲ್ಲಿ ಇರಬಾರ್ದು ಅಲ್ಲಿ ಕೂಡ ಸೀಸ ಇರುತ್ತೆ ಅಂತ. ಇದು ಯಾಕೆ ಅಂದ್ರೆ, ಪೆಟ್ರೋಲ್ಗೆ ಕ್ಯಾಟಲಿಸ್ಟ್ ಆಗಿ ಸೀಸ ಸೇರಿಸ್ತಾ ಇದ್ರು. ಈಗ 10-15 ವರ್ಷಕ್ಕೆ ಮುಂಚೆ ಕೂಡ ಈ ಸೀಸ ಬೆರೆಸಿದ ಪೆಟ್ರೋಲ್ ನಮಗೆಲ್ಲ ಪೆಟ್ರೋಲ್ ಪಂಪ್ ಅಲ್ಲಿ ಸಿಗ್ತಾ ಇತ್ತು. ಅದಕ್ಕೆ 2 ಪಂಪ್ಗಳು ಇರೋದು, ಸೀಸ ರಹಿತ, ಸೀಸ ಇರೋದು 2 ಇರ್ತಾ ಇತ್ತು. ಸೊ ಅದಾದ್ಮೇಲೆ ಟೆಕ್ನಾಲಜಿ ಮುಂದುವರೆದು, ತಂತ್ರಜ್ಞಾನ ಮುಂದುವರೆದು ಈಗ ಸೀಸ ಬೆರೆಸಿಲ್ದೇ ಇರೋ ಪೆಟ್ರೋಲ್ ಕಾರ್ಗಳು ಓಡಾಡ್ತಾ ಇದೆ. ಆದ್ರೆ ಆ ಪೆಟ್ರೋಲ್ ಅಲ್ಲಿ ಬೆಳೆಸಿದ ಕ್ಯಾಟಲಿಸ್ಟ್ ಅದು ಉರಿದೆ, ಅದು ದಹನ ಆಗದೆ ಗಾಳಿಲಿ ಸೇರಿ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ, ಭೂಮಿ ಮೇಲೆ ಎಲ್ಲಾ ಕಡೆ ಗಾಳಿಲಿ ಹರಡಿ ಮಳೆ ಬಂದಾಗ ಅದು ಬಂಡೆಗಳ ಮೇಲೆ ಬಿದ್ದು ಬಂಡೆಗಳ ಹೊರಪದರದ ಮೇಲೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಕೆರೆದು ನಾವು ಅದನ್ನ ಅನಲೈಸ್ ಮಾಡಿದ್ರೆ ಸೀಸ ಸಿಗತ್ತೆ ಅಂತ. ಸೊ ಈ ಮಟ್ಟದವರೆಗೆ ವಿಜ್ಞಾನ ತಂತ್ರಜ್ಞಾನದ ಕುರುಹು ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಸಿಗತ್ತೆ ಅಂತ. ಇಷ್ಟೆಲ್ಲ ಆದ್ರೂ ವಿಜ್ಞಾನ ಅಂದ್ರೆ ಏನು ಅನ್ನೋದನ್ನ ಬಹಳ ಜನಕ್ಕೆ, ಈಗ ಶೆಟ್ಟಿ ಅವರು ಶುರು ಮಾಡಿದಾಗ ಹೇಳಿದ್ರು ವಿಜ್ಞಾನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅನ್ನೋ ತರದಲ್ಲಿ. ಸೊ ವಿಜ್ಞಾನ ಅಂದ್ರೆ ಏನು ಅಂತ ಇನ್ನೊಂದು ಸರಿ ನಿಧಾನವಾಗಿ ಕೂಲಂಕುಷವಾಗಿ ನೋಡೋಣ. ಇದು ಮೊದಲು ಏನು ಅನ್ನೋದಕ್ಕಿಂತ ಅದು ಏನು ಅಲ್ಲ ಅಂತ. ಬಹಳ ಜನಕ್ಕೆ ವಿಜ್ಞಾನ ಅಂದ್ರೆ ಪ್ರಪಂಚದ ಬಗೆಗಿನ ಜ್ಞಾನದ ಭಂಡಾರ ಅಂತ ಅನ್ನೋ ಭಾವನೆ ಇರುತ್ತೆ. ಅದು ಅಲ್ಲ. ಹಾಗಲ್ಲದೆ ಇದ್ರೆ ಏನಿದು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ತರ ಡೆಫಿನೇಷನ್ಸ್ ಹೇಳ್ತಾರೆ. ಆದ್ರೆ ಇದನ್ನು ಸ್ಥೂಲವಾಗಿ ನೋಡಿದ್ರೆ ಅದು ಪ್ರಪಂಚದ ವಿದ್ಯಮಾನಗಳ ಬಗ್ಗೆ ಅಥವಾ ಆಗು ಹೋಗುಗಳ ಬಗ್ಗೆ, ಅವು ಹೇಗೆ ಆಗುತ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯೋ ವಿಧಾನ, ಅಥವಾ ಅದಕ್ಕೆ ವೈಜ್ಞಾನಿಕ ವಿಧಾನ ಅಂತ ಕರೆಯುವುದು. ಈ ವೈಜ್ಞಾನಿಕ ವಿಧಾನವನ್ನ ಉಪಯೋಗಿಸಿ ಪ್ರಪಂಚದ ವಿದ್ಯಮಾನಗಳು ಆಗು ಹೋಗುಗಳ ಬಗ್ಗೆ ಅದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡೆದ್ರೆ ಅದು ಮಾಹಿತಿ ತಾತ್ಕಾಲಿಕ ಸತ್ಯ ಅನ್ನೋದು ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಇದು ಯಾತಿಗೆ ತಾತ್ಕಾಲಿಕ ಅಂದ್ರೆ, ವಿಜ್ಞಾನ ಬೆಳೀತಾ ಹೋದಾಗೆಲ್ಲ ಹೊಸ ಪ್ರಶ್ನೆಗಳು ಹುಟ್ಕೊಳ್ತೀವಿ. ಈಗ ಯಾವ್ದಾದ್ರು ಒಂದು ಮಾಹಿತಿನ ನಾವು ಸಂಗ್ರಹಿಸಿದ್ರೆ ಅದನ್ನ ಮೇಲೆ ನಾವು ಯೋಚನೆ ಮಾಡಿದ್ರೆ ಅಥವಾ ಅದನ್ನ ಮುಂದೆ ಹಾಗೆ ನೋಡ್ತಾ ಹೋದ್ರೆ ಅದು 1-2 ಪ್ರಶ್ನೆಗಳು, 4 ಪ್ರಶ್ನೆಗಳು, 10 ಪ್ರಶ್ನೆಗಳಿಗೆ ಜೀವ ಕೊಡ್ಬೋದು. ಇವಾಗ ಅದನ್ನ ಹುಡುಕಿ ತೆಗೆದು ಎಲ್ಲ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಸತ್ಯಗಳು ಸಿಗತ್ತೆ, ಅವು ತಾತ್ಕಾಲಿಕ ಸತ್ಯಗಳಾಗುತ್ತೆ. ಈ ರೀತಿ ವಿಜ್ಞಾನ ಅನ್ನೋದು ಯಾವಾಗ್ಲೂ ಸದಾ ಬೆಳೀತಿರೋ ಒಂದು ಬೆಳೀತಿರೋ ವಿಷಯ ಆಗತ್ತೆ. ಸೊ ಈ ವೈಜ್ಞಾನಿಕ ವಿಧಾನ ಅನ್ನೋದು ಏನು ಅನ್ನೋದಕ್ಕ ಹೇಳಕ್ ಹೋದ್ರೆ, ಇದನ್ನು ಮತ್ತೆ ಸ್ಥೂಲವಾಗಿ, ಇದು ನಮಗೆ ಇವಾಗ ಇರೋ ಸಮಯ ಎಷ್ಟು ಕಡಿಮೆ ಅಂದ್ರೆ ಇದನ್ನ ತುಂಬಾ ಡೀಟೇಲ್ ಆಗಿ ಒಳಗಡೆ ಹೋಗಕ್ಕಾಗಲ್ಲ, ಸುಮಾರಾಗಿ ಹೇಳ್ತೀನಿ. ಈ ವಿದ್ಯಮಾನಗಳನ್ನ ಗಮನಿಸೋದು, ಎಲ್ಲಾರು ಏನಾದ್ರು ಆಗ್ತಾ ಇದ್ರೆ ಆಮೇಲೆ ಅದು ಹೀಗೇಗ್ ಆಗ್ತದೆ ಅಂತ ಅದನ್ನ ಊಹಿಸ್ಬೇಕು. ಓಕೆ, ಇದನ್ನ ಹೈಪೋಥಸೈಸಿಂಗ್ ಅಂತ ಕರಿಬಹುದು. ನೀವು ಹೈಪೋಥಸಿಸ್ ಮಾಡೋದು, ಆ ಊಹೆ ಸರಿನೇ ತಪ್ಪೆ ಅಂತ ಇಲ್ಲ ಇತರ ವಿದ್ಯಮಾನಗಳಿಂದ ಅಥವಾ ಪ್ರಯೋಗಗಳಿಂದ ನಿರ್ಧರಿಸ್ಬೇಕು. ಆಗ್ಲೇ ಹೇಳಿದಾಗೆ ಅದು ತಾತ್ಕಾಲಿಕ ನಿರ್ಧಾರ ಮಾತ್ರ. ಅದು ಸರಿ ಅನಿಸಿದ್ರೆ ತಾತ್ಕಾಲಿಕವಾಗಿ ಅದನ್ನ ಅಂಗೀಕರಿಸೋದು. ಈ ಊಹೆಗೆ ವಿರುದ್ಧವಾದ ಏನಾದ್ರೂ ಘಟನೆ ನಡೆದ್ರೆ ಅಥವಾ ಊಹೆ
ಅದು ಸರಿ ಅಲ್ಲ ಅನ್ನೋಂತ ನಮ್ಗೇನಾದ್ರು ಕುರುಹು ಸಿಕ್ಕರೆ ಈ ಊಹೆನ ತಿದ್ದುಪಡಿ ಮಾಡುವುದು, ಅಂದ್ರೆ ಹೊಸ ಥಿಯರಿ, ಹೊಸ ಹೈಪೋಥೆಸಿಸ್ ಆಗುತ್ತೆ. ಈ ರೀತಿ ವಿಜ್ಞಾನ ಬೆಳೆಯುತ್ತೆ. ಆ ಹೊಸ ಹೈಪೋಥೆಸಿಸ್ ಮಾಡಿದ್ಮೇಲೆ ಮತ್ತೆ ಅದು ಯಾಕೆ ಹಾಗೆ ಊಹಿಸಿದ್ದು ಆ ಸ್ಟೆಪ್ ಹೋಗಿ ಆ ಊಹೆ ಸರಿಯೇ ತಪ್ಪೆ ಅಂತ ಮತ್ತೆ ಅದು ಬೇರೆ ವಿದ್ಯಮಾನಗಳಿಂದಾಗ್ಲಿ ಪ್ರಯೋಗಗಳಿಂದಾಗ್ಲಿ ನಿರ್ಧರಿಸ್ತಾ ಹೋಗೋದು. ಇದು ವೈಜ್ಞಾನಿಕ ವಿಧಾನ. ಅಂದ್ರೆ ಅದು ಸೈಕ್ಲಿಕಲ್ ಅಂತಾರಲ್ಲ, ಚಕ್ರ ತರ ಅದು ಸುತ್ತಾನೆ ಇರುತ್ತೆ ಅಂತ. ನೆಕ್ಸ್ಟ್ ಈಗ ಹೀಗಾದ್ರೆ ಯಾರು ನಾನು ಇದು ಈ ಮಾತಾಡ್ಲಿಕ್ಕೆ ನಾನು ಸ್ಲೈಡ್ಗಳು ಪ್ರಿಪೇರ್ ಮಾಡ್ತಾ ಇದ್ದಾಗ ಪ್ರಶ್ನೆಗಳು ಕೇಳಿದ್ರು, ಇದು ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನ ಹೇಗೆ ಅಳವಡಿಕೆ ಆಗುತ್ತೆ ಅಂತ. ಸೊ ಇದನ್ನು ಅಷ್ಟೇನೆ, ಬಹಳ ದೊಡ್ಡದೇನು ಹೇಳಲ್ಲ, ತಮಾಷೆಗೆ ಸುಲಭವಾಗಿ ಅರ್ಥ ಆಗುವಂಥದ್ದು ಕೆಲವು ಮಾತ್ರ ಹೇಳ್ತೀನಿ. ಇವಾಗ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಾವು ಗಾಡಿ ನಿಲ್ಸ್ಕೊಂಡು ಕಾಯ್ತಾ ಇರ್ಬೇಕಾರೆ ಅದು 120 ಸೆಕೆಂಡ್ ಅಂತ ತೋರಿಸ್ತಾ ಇರುತ್ತೆ. ಬಹಳ ಕಡೆ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಆ ತರ ಟೈಮರ್ ಅಳವಡಿಸಿರ್ತಾರೆ. ನಾವು ಅದ್ರ ಇಂಜಿನ್ ಆಫ್ ಮಾಡಲ್ಲ. ನಮಗೆ ಜಾಗತಿಕ ತಪನ ಆಗ್ತಾ ಇದೆ ಅಂತ ಗೊತ್ತು, ಅದ್ರ ಬಗ್ಗೆ ನಮ್ಗೆ ಕಳಕಳಿ ಇರುತ್ತೆ, ಆದ್ರೆ ಯೋಚನೆ ಮಾಡಲ್ಲ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು, ಬೈಕ್ ನಿಲ್ಲಿಸ್ಕೊಂಡು ಅದು ಇಂಜಿನ್ ಆಫ್ ಮಾಡದೆ ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರ್ತೀವಿ. ಸೊ ಇದರಲ್ಲಿ ಇದನ್ನ ನಾವು ಗಮನದಲ್ಲಿಟ್ಕೊಂಡು ಗೊತ್ತಿರೋ ಜ್ಞಾನವನ್ನ ಉಪಯೋಗಿಸಿದ್ರೆ ಅದು ಅದೇ ಜೀವನದಲ್ಲಿ ನಾವು ವಿಜ್ಞಾನನ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನನ ಅಳವಡಿಸೋ ವಿಧಾನ ಆಗ್ಬೋದು. ಅಥವಾ ರಸ್ತೆಯಲ್ಲಿ ಗಾಡಿ ಓಡಿಸುವಾಗ ಹಾರ್ನ್ ಮಾಡೋದು, ಅದು ಎಲ್ಲರಿಗೂ ಒಂಥರ ಚಟತರ ಆಗ್ಬಿಡ್ತೀವಿ, ಯೋಚನೆ ಕೂಡ ಮಾಡಿರಲ್ಲ, ಹಾರ್ನ್ ಮಾಡ್ತಾ ಇರ್ತೀವಿ. ಇದರಲ್ಲಿ ನೀವು ತಮಾಷೆಗೆ ನೋಡೋದಾದ್ರೆ ಹಾರ್ನ್ ಮಾಡೋದು ಒಂದು ವಿದ್ಯಮಾನ. ಅದರಿಂದ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ ಇಲ್ವಾ, ಜನ ನಿಮ್ಗೆ ದಾರಿ ಬಿಡ್ತಾರಾ ಇಲ್ವಾ, ಹೆದರ್ಕೊಂಡು ಓಡ್ತಾರ ಅಲ್ವಾ, ಹಸು ಬಂದ್ರು ಸರಿ, ರೋಡ್ ಹಂಪ್ ಬಂದ್ರು ಸರಿ ಹಾರ್ನ್ ಮಾಡ್ತೀವಿ, ಆ ಲೆವೆಲ್ಗೆ ಅಲ್ಲಿ ಹೋಗಿರುತ್ತೆ. ಸೊ ಅಲ್ಲಂತೂ ನಾವು ಫಸ್ಟ್ ಮೊದಲನೇ ಮೆಟ್ಟಲು ವೈಜ್ಞಾನಿಕ ವಿಧಾನದಲ್ಲಿ ಏನಾದರೂ ಅದನ್ನ ಅಬ್ಸರ್ವ್ ಮಾಡೋದು ಅಥವಾ ವಿದ್ಯಮಾನಗಳನ್ನ ನೋಡೋದು, ಅದನ್ನೇ ಮಾಡಿದ್ರು. ಇದು ಒಂದ್ ಕಡೆ ಆಯ್ತು. ಇನ್ನೊಂದ್ ಕಡೆ ನೀರ್ ಕಾಯಿಸ್ಬೇಕು ಅಂತ ಇಟ್ಕೊಳ್ಳಿ, ಏನೋ ಕಾಫಿ ಮಾಡ್ಕೋಬೇಕು, ನಾವು ಟೀ ಮಾಡ್ಕೋಬೇಕು ಅಂತ. ಆವಾಗ ನೀರ್ ಕಾಯಿಸ್ಬೇಕಾದ್ರೆ ನಮಗೇನು ಥರ್ಮೋಡೈನಮಿಕ್ಸ್ ಓದಿಲ್ದೇ ಇರ್ಬೋದು, ಆದ್ರೂ ನೀರಿನ ಪಾತ್ರೆಗೆ ಕೆಳಗಡೆ ಬೆಂಕಿ, ಮೇಲ್ಗಡೆ ಒಂದು ಮುಚ್ಚಳ ಹಾಕಿದ್ರೆ ಬೇಗ ಕಾಯುತ್ತೆ ಅಂತ ಗೊತ್ತಿದ್ರು ನಾವು ಮುಚ್ಚಳ ಇಳ್ದೇನೆ ಕಾಯಿಸೋರೆ ಜಾಸ್ತಿ. ಆದ್ರೆ ಅವಸರ ಮಾತ್ರ ಜಾಸ್ತಿ. ನೀರ್ ಬಹಳ ಜೋರ ಬೇಗ ಕಾಯಿ ಬಿಡ್ಬೇಕು ಅಂದ್ಬಿಟ್ಟು ಗ್ಯಾಸ್ನ ಜೋರಾಗಿ ತಿರುಗಿಸಿ ಒದ್ದಾಡಿ ಮಾಡ್ತಾ ಇರ್ತೀವಿ. ಸೊ ಈ ತರ ಇದು ಬಹಳ ಸುಲಭವಾಗಿ ನಮಗ್ ಕಣ್ಣಿಗೆ ಕಾಣಿಸುವಂತ ವೈಜ್ಞಾನಿಕ ವಿಧಾನಗಳನ್ನ ನಾವು ಉಪಯೋಗಿಸೋದು ಅಥವಾ ಉಪಯೋಗಿಸದೆ ಇರೋದ್ರದ್ದು ಕೆಲವು ಉದಾಹರಣೆಗಳಾಗುತ್ತೆ. ಇದಕ್ಕಿಂತ ಇಷ್ಟೇನಾ ಈ ವೈಜ್ಞಾನಿಕ ವಿಧಾನದ್ದು ವ್ಯಾಪ್ತಿ ಅಂದ್ರೆ ಅಲ್ಲ. ಇದು ಬಹಳ ಕ್ಲಿಷ್ಟವಾದ ಒಂದು ವಿಷಯ. ಆದ್ರೂ ಅದರಲ್ಲಿ ಒಂದ್ ಸ್ವಲ್ಪ ನೋಡೋಣ. ಯಾರಾದ್ರೂ ನಮ್ಗೆ ಇಷ್ಟವಾಗದೇ ಇದ್ದಿದ್ದನ್ನೇನಾದ್ರೂ ಮಾಡಿದ್ರೆ ಆವಾಗ ನಮಗ್ ಕೋಪ ಬರುತ್ತೆ, ಅವ್ರ ಮೇಲೆ ಜೊತೆ ಮಾತಾಡೋದು ಬಿಟ್ಟೇ ಬಿಡ್ಬೋದೇನೋ. ಆದ್ರೆ ಇದಕ್ಕೆ ಹ್ಯಾಂಡ್ಲಾನ್ಸ್ ರೇಸರ್ ಅಂತಾರೆ. ಇದೇನು ಅಂದ್ರೆ never attribute to malice that which is adequately explained by stupidity. ಮೂರ್ಖತನಕ್ಕೆ ಹೊಣೆ ಹೊರಿಸ್ಬೇಕಾಗಿದ್ದಂತ ಯಾವ್ದಾದ್ರು ವಿದ್ಯಮಾನಕ್ಕೆ ಯಾರ್ದಾರು ವೈಮನಸ್ಯ ಆಗ್ಲಿ, ನಿಮ್ಮ ಮೇಲೆ ಜಲಸಿ ಆಗ್ಲಿ ಇದೆ, ಅವ್ರು ನಮ್ಮ ಮೇಲೆ ನಮಗೆ ಕೆಟ್ಟದಾಗ್ಲಿ ಅಂತ ಈಗ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳದೆ ಇರೋದು ವಾಸಿ. ಇದನ್ನ ನಾವು ಫಾಲೋ ಮಾಡಿದ್ರೆ ಬಹಳ ಜನರ ಜೊತೆ ಸಂಬಂಧ ಕಡಿದೇನೂ ಇರ್ಬೋದೇನೋ. ಸೊ ಇಷ್ಟ ಆದ್ಮೇಲೆ ಈ ಹುಸಿ ವಿಜ್ಞಾನದ ಮೇಲೆನೆ ನಾವು ಇದರಲ್ಲಿ ಬಹಳ ಮಾತಾಡೋದಿದೆ. ಇದಕ್ಕೆ ಸ್ಯೂಡೋ ಸೈನ್ಸ್ ಅನ್ಬೋದು ಅಥವಾ ನಾನ್ ಸೈನ್ಸ್ ಅನ್ಬೋದು, ಕೊನೆಯಲ್ಲಿ ನಾನ್ ಸೆನ್ಸ್ ಕೂಡ ಆಗ್ಬೋದು. ಇದೆಲ್ಲ ವಿಜ್ಞಾನದ ಸೋಗು ಹಾಕೋ ಸುದ್ದಿಗಳು. ಇದಕ್ಕೆ ಏನಕ್ಕೆ ಕಾರಣ ಇದಕ್ಕೆ ಇಷ್ಟೊಂದು ಅಂತಂದ್ರೆ, ನಾವೆಲ್ಲರೂ ಎಲ್ಲಾ ಸುದ್ದಿಗಳನ್ನು, ಎಲ್ಲಾ ವಿದ್ಯಮಾನಗಳನ್ನು ವೈಜ್ಞಾನಿಕ ವಿಧಾನ ಉಪಯೋಗಿಸಿ ಪರೀಕ್ಷಿಸಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ಹುಸಿ ವಿಜ್ಞಾನ ಹರಡಕ್ಕೆ ಇದು ಸದವಕಾಶ ಆಗ್ಬಿಡುತ್ತೆ. ಹೆಂಗಿದ್ರು ಯಾರು ನಾನು ಹೇಳಿದ್ರೆ ನಂಬೋದು ಅಂತ ಹೇಳ್ಬಿಟ್ಟು
ನಂಬಲು ಅರ್ಹವಾದ ವಿಷಯಗಳಲ್ಲದೆ ಇದ್ದುದನ್ನು ಎಲ್ಲರೂ ಪಸರಿಸಕ್ ಶುರು ಮಾಡ್ತಾರೆ. ಇದು ಬಹಳ ದೊಡ್ಡ ತೊಂದರೆಗೆ ಈಡು ಮಾಡುತ್ತೆ. ಆದ್ರೆ ನಾನು ಬಹಳ ಸಿಂಪಲ್ ಆಗಿ ಹುಸಿ ವಿಜ್ಞಾನವನ್ನು ಹೇಗೆ ಗುರುತಿಸೋದು ಅಂತ ಹೇಳಿ ಮುಂದೆ ಏನ್ ಮಾಡೋದು ನೋಡೋಣ. ಇವಾಗ ವಿಜ್ಞಾನಿಗಳು ಹೇಳ್ತಿರೋದೆಲ್ಲ ಸುಳ್ಳು ಎಂದು ಕೇವಲ ಒಬ್ಬ ವ್ಯಕ್ತಿ ಹೇಳಿದ್ರೆ ಅದು ಎಷ್ಟು ನಂಬಬಹುದು? ಅದು ಫಸ್ಟ್. ವಾಟ್ಸಪ್ ಅಲ್ಲಿ ಬರುವಂತದ್ದು ಬಹಳ ಇದೆ ಈ ತರದ್ದೇನೆ. ವ್ಯಾಕ್ಸಿನ್ಗಳಿಂದ COVID-19 ಹರಡ್ತಿದೆ ಅಂತ ಹೇಳುವ ವಿಡಿಯೋಗಳನ್ನ ನೀವೆಲ್ಲ ನೋಡಿರ್ಬೋದು. ಇದು ನಿಜವಾಗ್ಲೂ ನಂಬಕ್ ಸಾಧ್ಯವೇ? ಇಷ್ಟಂತೆಲ್ಲ ವಿಜ್ಞಾನಿಗಳು ಇದ್ರ ಬಗ್ಗೆ ಕೆಲಸ ಮಾಡಿ ವ್ಯಾಕ್ಸಿನ್ ಕಂಡುಹಿಡಿದು ಅದಕ್ಕೆ ಔಷಧ ಹುಡುಕ್ತಾ ಇರ್ಬೇಕಾರೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೀಗೆ ಹೇಳ್ತಾ ಇದ್ರೆ ಅದು ನಂಬಬಹುದಾ? ಅವ್ರನ್ನ ನಂಬದೇ ಇರೋದು ವಾಸಿನಾ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಆವಾಗ ನಮ್ಗೆ ನಮ್ದೇ ಇರೋದೇ ಸೇಫರ್ ಅಂತ ಅನ್ಸ್ಬಿಟ್ಟು ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ, ಆಗ್ಲೇ ಹೇಳಿದ್ವಿ, ವಿಜ್ಞಾನದಿಂದ ಬರೋದೆಲ್ಲ ತಾತ್ಕಾಲಿಕ ಸತ್ಯ ಅಂತ, ಅದನ್ನ ಹಾಗೆ ಇಟ್ಕೊಂಡು ಅದನ್ನ ಫಾಲೋ ಮಾಡೋದೇ ವಾಸಿ ಅಂತ ಆಗತ್ತೆ. ಹೀಗೆ ಹೇಳಿದ ಮಾತ್ರಕ್ಕೆ ಈ ತರ ಆಗೇ ಇಲ್ಲ ಅಂತಲ್ಲ. ಬ್ಯಾರಿ ಮಾರ್ಷಲ್ ಅನ್ನೋ ಒಬ್ಬ ವಿಜ್ಞಾನಿ, ಕೊನೆಗೆ ಅವನಿಗೆ ನೊಬೆಲ್ ಪ್ರೈಸ್ ಬಂತು, ಅವನು ಆಸ್ಟ್ರೇಲಿಯಾದ ವಿಜ್ಞಾನಿ. ಎಲ್ಲರೂ ಹೊಟ್ಟೆಯಲ್ಲಿ ಹುಣ್ಣಾಗೋದಕ್ಕೆ, ಅಲ್ಸರ್ ಅಂತಾರಲ್ಲ ಅದಾಗೋದಕ್ಕೆ ಏನು ಕಾರಣ ಅಂತಂದ್ರೆ ಡಾಕ್ಟರ್ಗಳು, ನನ್ನ ಜೊತೆಗಾರ ಕ್ಲಾಸ್ಮೇಟ್ ಆಗಿದ್ದವನೊಬ್ಬ ಮೆಡಿಸಿನ್ ಓದ್ದವನು ನನಗೆ ಕ್ಲಾಸಲ್ಲಿ ಅವನು ಹೊಸದಾಗಿ ಮೆಡಿಸಿನ್ ಓದ್ತಾ ಇದ್ದಾಗ ಬಂದು ಹೇಳಿದ್ದ, ಇದಕ್ಕೆ ಅಲ್ಸರ್ಗೆ ಏನ್ ಕಾರಣ ಏನು ಅಂದ್ರೆ ಹರಿಬರಿ ಅಂಡ್ ಕರಿ ಅಂತಾರೆ ಅಂತ. ಹರಿಬರಿ ಅಂದ್ರೆ ಅವಸರ ಅಂದ್ಮೇಲೆ ನಿಮ್ಮ ಮೇಲೆ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಆಮೇಲೆ ಕರಿ ಖಾರ ಜಾಸ್ತಿ ತಿಂದ್ರೆ ಇದಾಗತ್ತೆ ಅಂತ. ಅದನ್ನೇ ಬಹಳ ಜನ ನಂಬ್ಕೊಂಡಿದ್ರು. ಆದರೆ ಇವನು ಬ್ಯಾರಿ ಮಾರ್ಷಲ್ ಅನ್ನೋನು ಇದು ಹಾಗಲ್ಲ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಎನ್ನೋ ಒಂದು ಬ್ಯಾಕ್ಟೀರಿಯಾ ಇಂದ ಇದಾಗತ್ತೆ ಅಂತ ಅವನು ರಿಸರ್ಚ್ ಮಾಡಿ ಹೇಳ್ದ. ಯಾರು ನಂಬಕ್ ತಯಾರಿರ್ಲಿಲ್ಲ. ಕೊನೆಗೆ ಅವ್ನು ಯಾವ ಲೆವೆಲ್ ಹೋಗ್ಬೇಕಾಯ್ತು ಅಂದ್ರೆ ಆ ಬ್ಯಾಕ್ಟೀರಿಯಾನ ನೀರಲ್ಲಿ ಹಾಕೊಂಡು ಕುಡಿದು ಅವನು ತನಗ್ ತಾನೇ ಅಲ್ಸರ್ ಬರೆಸ್ಕೊಂಡು ಆಮೇಲೆ ಒಂದು ಆಂಟಿಬಯೋಟಿಕ್ ತಗೊಂಡು ತನ್ನ ತಾನೇ ಕ್ಯೂರ್ ಮಾಡ್ಕೊಂಡ್ಮೇಲೆ ಜನಕ್ಕೆ ಅದ್ರ ಬಗ್ಗೆ ನಂಬಿಕೆ ಬರಕ್ ಶುರು ಆಯ್ತು. ಈ ತರದ್ದಿದೆ. ಇನ್ನೊಂದು ಇಗ್ನಾಸ್ ಸೆಮೆಲ್ವೈಸ್ ಅಂತ ಒಬ್ಬ ವಿಜ್ಞಾನಿ, ಅವನು ಬುಡಾಪೆಸ್ಟ್ ನಗರದಲ್ಲಿ ಇರ್ತಾ ಇದ್ದ. ಅವನು ಏನು ಕಂಡಿಡ್ದ ಅಂದ್ರೆ ಹೆಂಗಸರಿಗೆ ಪ್ರಸವದ ಸಮಯದಲ್ಲಿ ಬರ್ತಾ ಇದ್ದಿದ್ದು ಒಂದು ರೋಗ. ಅದು ಯಾಕೆ ಬರುತ್ತೆ ಅಂತ ಅವನು ಬಹಳ ಯೋಚನೆ ಮಾಡಿ ಬಹಳ ಅಬ್ಸರ್ವ್ ಮಾಡಿ ಅವನು ಏನ್ ತೀರ್ಮಾನಕ್ಕೆ ಬಂದ ಅಂದ್ರೆ, ಡಾಕ್ಟರ್ಗಳು ಒಬ್ಬ ಪೇಷಂಟ್ ನ ಎಕ್ಸಾಮಿನ್ ಮಾಡಿದ್ಮೇಲೆ ಇನ್ನೊಬ್ಬ ಪೇಷಂಟ್ ನ ಮುಟ್ಟಕ್ ಮುಂಚೆ ಕೈ ತೊಳ್ಕೋತಿಲ್ಲ. ಅವ್ರ ಕೈನಲ್ಲಿ ಏನೋ ಇದೆ. ಒಬ್ಬ ಮಹಿಳೆನ ಅವನು ಎಕ್ಸಾಮಿನ್ ಮಾಡಿದಾಗ ಅವ್ನ ಕೈಗೇನೋ ಅಂಟ್ಕೊಳ್ಳುತ್ತೆ, ಅದು ಇನ್ನೊಂದು ಮಹಿಳೆಗೆ ಹೋಗಿ ಸೇರ್ಕೊಂಡು ಅವ್ರಿಗೂ ಬರುತ್ತೆ ಅಂತ. ಯಾಕೆ ಇವನ್ಗೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಮನೇಲೆ ಪ್ರಸವ ಆದವ್ರಿಗೆ ಅಷ್ಟು ಜನ ಇದ್ರಲ್ಲಿ ಸಾಯ್ತಾ ಇರ್ಲಿಲ್ಲ. ಹಾಸ್ಪಿಟ್ಲ್ಗೆ ಹೋದ್ರೆ, ಡಾಕ್ಟರ್ಗಳ ಹತ್ರ ಹೋದ್ರೆ ಇದಾಗಿ ಜನ ಸಾಯ್ತಾ ಇದ್ರು. ಅವ್ನು ಇದನ್ನ ಎಷ್ಟು ಹೇಳಿದ್ರು ಅವ್ನು ಹಾಸ್ಯ. ಡಾಕ್ಟರ್ಗಳಿಗೆಲ್ಲ ಕೋಪ ಬಂದ್ಬಿಟ್ಟು, ಏನು ನಾವೇ ರೋಗ ಹರಡ್ತೀವ, ನಾವು ರೋಗ ಕ್ಯೂರ್ ಮಾಡೋರು, ನಮ್ಗೆ ಹಿಂಗೆ ನಮ್ ಮೇಲೆ ಇವನು ಹೀಗೆಲ್ಲ ಆಪಾದನೆ ಮಾಡ್ತಿದ್ದಾನೆ ಅಂತ ಅವ್ರ ಕೋಪ ಬಂದ್ಬಿಡ್ತು. ಅದಕ್ಕೆ ಇವನು ಹಂಗೇನೆ ಕೊನೆಯಲ್ಲಿ ತಡಿಲಾರ್ದೆ ಆ ರೋಗದಿಂದ, ಅದಕ್ಕೆ ಪ್ಯೂರ್ಪರಲ್ ಫೀವರ್ ಅಂತಾರೆ ಅಂತ ಕಾಣುತ್ತೆ, ಆ ರೋಗದಿಂದ ಬಂದಿದ್ದ ಮಹಿಳೆಯ ದೇಹನ ಇವನು ಕತ್ತರಿಸಿ ತನ್ನ ಕೈಗೆ ಒಂದು ಗಾಯ ಮಾಡಿಕೊಂಡು ತನ್ನ ಕೈನ ಆ ಮಹಿಳೆಯ ಹೊಟ್ಟೆ ಒಳಗೆ ಅದ್ದಿ ಅಲ್ಲಿ ಇದ್ದಿದ್ದ ಇದನ್ನ ಕೈಗಂಟಿಸ್ಕೊಂಡು ಅದರಿಂದ ಅವನು ಬಂದ್ ಸತ್ತದ. ಹೆಂಗಸರಿಗೆ ಮಾತ್ರ ಬರ್ತಾ ಇದ್ದಿದ್ದು ರೋಗದಿಂದ ಸತ್ತ ಮೊದಲನೇ ಗಂಡಸು ಇವನೇ ಇರ್ಬೇಕನ್ನೋ ಪಾಪ. ಅಲ್ಲಿ ತನಕ ಇಷ್ಟ ಅಲ್ಲದೆ ಇದೊಂದೇ ಅಲ್ಲ, ಎಸ್ ಚಂದ್ರಶೇಖರ್ ಅಂತ ಇಂಡಿಯಾ ದೇಶದ ಮೂಲದ ವಿಜ್ಞಾನಿ, ಚಂದ್ರಶೇಖರ್ ಲಿಮಿಟ್ ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ರು. ಅದನ್ನ ನಂಬಕ್ಕೆ ಬಹಳ ಯಾರು ತಯಾರಿರ್ಲಿಲ್ಲ. ಯಾಕಂದ್ರೆ ಅದರಲ್ಲಿ ಕೊನೆಯಲ್ಲಿ ರೇಸಿಸಮ್ ಬೇರೆ ಇತ್ತು ಅಂತ ಕಾಣುತ್ತೆ. ಇವನು ಯಾರೋ ಕರಿಯ ಬಂದ್ಬಿಟ್ಟು ಇದನ್ನ ಹೇಳ್ತಾ ಇದ್ದಾನೆ ಅಂತ ಬಿಳಿಯರಿಗೆ ಕೋಪ ಇತ್ತು ಅನ್ಕತೀವ. ಆದ್ರಿಂದ ಅವ್ರಿಗೆ ಅದು ಡಿಸ್ಕವರಿ ಆದ್ಮೇಲೆ 75 ವರ್ಷ ಆದ್ಮೇಲೆ ಅವ್ರಿಗೆ ನೊಬೆಲ್ ಪ್ರೈಸ್ ಬರೋಂಗಾಯ್ತು. ಇದು ವಿಜ್ಞಾನಿ, ಇದು ಒಂದು ವಿಚಾರ ಆಯ್ತು. ಇನ್ನೊಂದು, ಪವಾಡದಂತಹ ಚಿಕಿತ್ಸೆಗಳು ಯಾರು ಹೇಳಿದ್ರೆ ಅದನ್ನ ನಮ್ದೇ ಇರೋದೇ ವಾಸಿ.
ಈ ಕೋವಿಡ್ ಗಲಾಟೆ ಒಳಗೇನೆ ಕಾಫಿ ಕುಡಿದ್ರೆ ಕೋವಿಡ್ ಹೊರಟೋಗುತ್ತೆ, ತುಳಸಿ ನೀರು ಕುಡಿದ್ರೆ ಹೊರಟೋಗುತ್ತೆ, ಆವಿನ ಉಸಿರಾಡಿದ್ರೆ ಹೊರಟೋಗುತ್ತೆ ಅಂತೆಲ್ಲ ವಾಟ್ಸಪ್ ತುಂಬಾ ಬಂತು ಅಲ್ವಾ. ಸೊ ಪವಾಡದಂತಹ ಚಿಕಿತ್ಸೆಗಳೇನಾದ್ರು ಹೇಳಿದ್ರೆ ಅದನ್ನ ನಮ್ದೇ ಇರೋದೇ ವಾಸಿ. ಅದು ಇನ್ನೊಂದು ಕೆಲವು ಗುಂಪಿನ ಜನಕ್ಕೆ ಈ ರೋಗ ಬರಲ್ಲ ಅಂತ, ಭಾರತೀಯರಿಗೆ ಬರಲ್ಲ, ಶಾಕಾಹಾರಿಗಳಿಗೆ ಬರಲ್ಲ ಅಂತ. ಇದರಲ್ಲಿ 2-3 ಮೌಢ್ಯ ಇದೆ. ಭಾರತೀಯರಲ್ಲಿ ಬಹುಪಾಲು ಜನ ಶಾಕಾಹಾರಿಗಳು ಅನ್ನೋದೊಂದು ನಂಬಿಕೆ, ಸುಳ್ಳು ನಂಬಿಕೆ. ಅದು ಭಾರತೀಯರಲ್ಲಿ ಅತಿ ಹೆಚ್ಚು ನನಗೆ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಅದು. ಹೌದು, ನಮ್ಗೆ ಅದೇ ಬರ್ತಾ ಇದೆ. ಯಾವ್ದು ಬರ್ತಾ ಇದೆ? ಸರ್ವವ್ಯಾಪಿ ವಿಜ್ಞಾನ ಅದೇ ಇದೆ. ಅಯ್ಯೋ ರಾಮ, ಇವಾಗ ಏನ್ ಬರ್ತದೆ? ಇವಾಗ ಬಂತು ಹುಸಿ ವಿಜ್ಞಾನ ಗುರುತಿಸೋದು ಹೇಗೆ. ಹಾಗಾದ್ರೆ ಅದು ಫುಲ್ ಸ್ಕ್ರೀನ್ ಹೋದ್ರೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಇವಾಗ ಬರ್ತಾ ಇದೆ. ಓಕೆ 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 ಸರ್, ಇವಾಗ ಚೇಂಜ್ ಆಯ್ತು. ಓಕೆ, ಇದಲ್ಲೇ ಓಕೆ, ಇದನ್ನೇ ಇಡೋಣ. ನಾನು ಫುಲ್ ಸ್ಕ್ರೀನ್ ಹೋಗಲ್ಲ ಸರ್. ಫುಲ್ ಸ್ಕ್ರೀನ್ ಗೆ ಬಂದಿಲ್ಲ ಸರ್. ಇಲ್ಲಿ ಫುಲ್ ಸ್ಕ್ರೀನ್ ಬಂದ್ರೆ ಪ್ರಾಬಬ್ಲಿ ಮೂವ್ ಆಗ್ಬೋದು ಅನ್ಸುತ್ತೆ. ಇಲ್ಲ, ಫುಲ್ ಸ್ಕ್ರೀನ್ ನನಗೆ ಕಾಣಿಸ್ತಾ ಇದ್ದದ್ದು ಇಷ್ಟೊತ್ತು ಫುಲ್ ಸ್ಕ್ರೀನ್ ಅದೇ. ಓಕೆ ಓಕೆ, ಅದಕ್ಕೆ ಇದಕ್ಕೆ ಹೀಗೆ ಇರೋದು ವಾಸಿ. ನಾನು ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದೇನಾದ್ರು? ದೊಡ್ಡದು ಮಾಡಿ ಸರ್. ಇದು ವಾಸಿನ ಸ್ವಲ್ಪ ವಾಸಿನೇನಾ? ಎಸ್ ಎಸ್ ಎಸ್, ಸ್ವಲ್ಪ ವಾಸಿ ಸರ್. ಇದೊಳ್ಳೆ ಅನಾನುಕೂಲ ಆಯ್ತಲ್ಲ, ನಾವು ಟೆಸ್ಟ್ ಮಾಡಿದಾಗ ಸರಿಯಾಗಿತ್ತು. ಏನಿವೆ, ಅದು ಆಯ್ತು. ಆಮೇಲೆ ಪ್ರಸಿದ್ಧವಾದ ಯಾವುದೋ ಸಂಸ್ಥೆಯಿಂದ ಸಾಬೀತಾಗಿದೆ ಅಂತ ಆಧಾರವಿಲ್ಲದ ಸುದ್ದಿ. ಇದಕ್ಕಿಂತ ಸುದ್ದಿಗಳಿಗೆ ಬಹಳ ಪ್ರೀತಿ ಪಾತ್ರವಾದ ಸಂಸ್ಥೆ ಅಂದ್ರೆ ನಾಸಾ. ನನಗೆ ಹೆಂಗಾಗಿದೆ ಇವರಿಗೆ ಅಂದ್ರೆ, ನಾಸಾ ಹೇಳಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಪೂರಾ ನಂಬಿಕೆನೆ ಹೊರಟೋಗುತ್ತೆ. ಹೆಂಗಾಗಿದೆ. ಅದೇ ಜನ ಮಾನವ ಚಂದ್ರನ ಮೇಲೆ ಹೋಗೇ ಇಲ್ಲ, ನಾಸಾ ಸುಳ್ಳು ಹೇಳ್ತಿದೆ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಬಟ್ ಅವ್ರು ಇನ್ನೇನಾದ್ರು ಸುಳ್ಳು ಸುದ್ದಿ ಹರಡ್ಬೇಕಾದ್ರೆ ನಾಸಾನೇ ಹೇಳಿದೆ ಹಿಂಗೆ ಅಂತ ಹೇಳ್ತಾರೆ. ಸೊ ಇನ್ನೊಂದು. ಆಮೇಲೆ ವೈಜ್ಞಾನಿಕ ಪದಗಳ ಅಸಂಬದ್ಧ ಪ್ರಯೋಗ, ಏನದು ವೈಬ್ರೇಷನ್, ಕ್ವಾಂಟಮ್, ಫ್ರೀಕ್ವೆನ್ಸಿ, ಇದೆಲ್ಲ ಬಹಳ ಪ್ರೀತಿ ಅವ್ರಿಗೆ. ಯಾಕೆ ಅಂತ ಗೊತ್ತಿಲ್ಲ. ಇದು ಹೇಳಿದ್ರೆ ವೈಜ್ಞಾನಿಕವಾಗಿ ಕೇಳುತ್ತೆ. ಅದು ಹುಸಿ ವಿಜ್ಞಾನದ ಮುಖ್ಯವಾದ ಒಂದು ಅಂಗ. ಏನಂದ್ರೆ ನಿಮಗೆ ಅದನ್ನ ನೋಡಿದ್ರೆ ನಿಜ ಏನೋ ಅನ್ಸ್ಬೇಕು. ಅವ್ರ ಪದಗಳು ಉಪಯೋಗಿಸೋದೆಲ್ಲ ಬಹಳ ವೈಜ್ಞಾನಿಕ ಪದಗಳನ್ನ ಉಪಯೋಗಿಸ್ತಾರೆ. ಅದ್ ಯಾವ್ದಕ್ಕೂ ಅರ್ಥ ಇರೋಲ್ಲ ಅಷ್ಟೇ. ಇದು ಈ ಥರದ್ದನ್ನ ನಿಮಗ್ ಕಂಡ್ರೆ ಅದು ಅವೈಜ್ಞಾನಿಕ ಅಂತ ತೀರ್ಮಾನಕ್ಕೆ ಬರೋದು ಬಹಳ ಸುಲಭ ಆಗ್ಬೋದು. ಸೊ ಇದು ವಿಜ್ಞಾನವನ್ನ, ಈ ಹುಸಿ ವಿಜ್ಞಾನನ ಹಾಗಾದ್ರೆ ಎದುರಿಸೋದು ಹೇಗೆ ಅಂತ ನೋಡಿದ್ರೆ, ಈ ವಿಜ್ಞಾನದ ಅತಿ ದೊಡ್ಡ ಆಯುಧಗಳಲ್ಲಿ ಒಂದೇನು ಅಂತಂದ್ರೆ, ನನಗೆ ಅಥವಾ ನಮಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು. ನಮಗೆ ಅಂತಂದ್ರೆ ವೈಜ್ಞಾನಿಗಳಿಗೆ ಗೊತ್ತಿಲ್ಲ, ನಾವು ವಿಜ್ಞಾನಿಗಳ ಜೊತೆ ಸೇರ್ಕೊಂಡು ನಮಗೂ ಗೊತ್ತಿಲ್ಲ ಅಂತ ಮನುಷ್ಯನಿಗೆ ಯಾರಿಗೂ ಗೊತ್ತಿಲ್ಲ. ಇದು ಮುಂದೆ ಏನಾಗುತ್ತೆ ನೋಡೋಣ, ಅಥವಾ ನಾನು ಹುಡುಕ್ತೀನಿ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ದೊಡ್ಡ ಆಯುಧ ಏನಂದ್ರೆ ಸಂದೇಹವಾದ, ಸ್ಕೆಪ್ಟಿಸಿಸಮ್ ಅಂತಾರೆ ಇಂಗ್ಲಿಷಲ್ಲಿ. ಏನೇ ನಿಮ್ಗೆ ವಿಚಾರ ಯಾರಾದ್ರೂ ನಿಮ್ಮ ಮುಂದಿಟ್ರೆ ಇದು ನಿಜಾನೇ, ಇದಕ್ ವಿರುದ್ಧವಾದ ಪುರಾವೆ ನನಗೇನಾದ್ರು ಗೊತ್ತೇ, ಇದಕ್ ನನಗ್ ಬಹಳ ಇಷ್ಟವಾದಂತ ಇದು ಅಂದ್ರೆ, ಯಾರೋ ಒಬ್ಬ ಮುಂಚೆ ಬಹಳ ಭಾರಿ ಡಾಕ್ಟರ್ ಆಗಿದ್ದವನು, ಈಗ ಆ ವೈದ್ಯ ವಿಜ್ಞಾನ ಎಲ್ಲ ಸುಳ್ಳು, ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಸಂಬದ್ಧವಾಗಿ ಏನೇನೋ ಹೇಳ್ತಾರೆ. ಮನುಷ್ಯ ಇನ್ನು ನೆಲಕ್ಕೆ ಇಳಿದೆ ಮರದ ಮೇಲೆ ಇದ್ದಾಗ ಅವನ್ ಹೆಲ್ತ್ ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಇದಕ್ಕೆ ಯಾವ ಪುರಾವೆ ಇದೆ ಅವನಿಗೆ ಗೊತ್ತಿಲ್ಲ. ಅದೇ ಮನುಷ್ಯ ಅವರು ಹಾರ್ಟ್ ಟ್ರಬಲ್ ಬರದೆ ಈ ಮಾಡರ್ನ್ ಸೈನ್ಸ್ ಇಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಬಂದು ಹಾರ್ಟ್ ಆಪರೇಷನ್ ಮಾಡೋ ಪರಿಸ್ಥಿತಿ ಕೂಡ ಬಂತು ಆಮೇಲೆ. ಸೊ ಇಂಥದ್ದು ಏನು ಪುರಾವೆಗಳೇ ಇಲ್ಲದೆ ಇರೋದನ್ನ, ಅಥವಾ ಅದಕ್ಕೆ ವಿರುದ್ಧವಾದ ಪುರಾವೆಗಳು 100 ಇರೋದನ್ನ ನಮ್ಗೆ ನಿಜ ಇದೇ ಸತ್ಯ ಅನ್ನೋ ತರ ಹೇಳ್ತಾರೆ. ಅದನ್ನ ನಂಬದೇ ಇರೋದು, ಅಥವಾ ಇದು ಸಾಧ್ಯವೇ, ನಿಜವಾಗ್ಲೂ ಸಾಧ್ಯನಾ, ಇದು ನಂಬಿಕೆಗೆ ಅರ್ಹರಾದ್ರಿಂದ ಜನರಿಂದ ಬಂದಿದೆಯೇ, ಇದನ್ನ ಇನ್ನೊಂದ್ಸರಿ ಇದನ್ನ ಒಂದ್ಸರಿ ಯೋಚಿಸ್ಬೇಕು. ಅಥವಾ ಇದು ತರ್ಕಬದ್ಧವಾಗಿದೆಯೇ, ಇದಕ್ಕೆ ಲಾಜಿಕ್ ಇದಕ್ಕೆ ಲಾಜಿಕ್ ಉಪಯೋಗಿಸಿದ್ರೆ ಇದು ನಿಲ್ಲುತ್ತೆ ಅಂತ ನೋಡ್ಬೇಕು.
ಇನ್ನೊಂದು ಮುಖ್ಯವಾದ್ದು ಅಂದ್ರೆ ಇದು ನನ್ನ ಭಾವನೆಗಳನ್ನು ಉದ್ರೇಕಿಸ್ತಿದ್ಯೋ ಅಥವಾ ನನ್ನ ತಾರ್ಕಿಕ ಮನೋಭಾವವನ್ನು. ಇವಾಗ ಭಾರತೀಯರಿಗೆ ಯಾರಿಗೂ ಬರೋದೇ ಇಲ್ಲ ಕೋವಿಡ್ ಅಂತ ಹೇಳಿದ್ರೆ ನಮ್ಗೇನೋ ಬಹಳ ಜಂಬ ಬಂದಂಗಾಗಿ ನಂಬಬೇಕು ಅನ್ಸುತ್ತೆ. ಆದ್ರೆ ಅದು ನಮ್ಮನ್ನು ಉದ್ರೇಕಿಸ್ತಿರೋದು ನಮ್ಮ ಭಾವನೆಗಳನ್ನೆಲ್ಲ, ನಮ್ಮ ತರ್ಕವನ್ನಲ್ಲ. ಸೊ ಅದನ್ನ ನಮ್ದೇ ಇರೋದು ವಾಸಿ ಅಂತ. ಇದು ಸಾಧ್ಯತೆಗಳನ್ನು ಹೇಳ್ತಾ ಇದೆಯೋ ಅಥವಾ ಖಂಡಿತವಾಗಿ ಹೇಳ್ತಾ ಇದೆಯೋ? 100ಕ್ಕೆ 100 ಜನ ಈ ತರ ಸ್ಟೀಮ್ ಇನ್ಹೇಲ್ ಮಾಡಿದ್ರು ಅವ್ರು ಯಾರಿಗೂ ಬರ್ಲೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಅದು ನಮ್ದೇ ಇರೋದು ವಾಸಿ. ಯಾವಾಗ್ಲೂ 100ಕ್ಕೆ 100 ಸತ್ಯ ಆಗೋದು ಸ್ವಲ್ಪ ಕಡಿಮೆ ಯಾವುದೂ ಇಲ್ಲ ಅಂತ ಕಾಣುತ್ತೆ. ಸೊ ಇಷ್ಟು ಬ್ರೀಫ್ ಆಗಿ ಇದನ್ನ ನಾನು ಈಗ ಹೇಳಿದ್ದೀನಿ. ಮುಂದೆ ನಮ್ಮ ಡಾಕ್ಟರ್ ಇದ್ರ ವಿಷಯ ಮಾತಾಡ್ತಾರೆ. ಪ್ರಶ್ನೆಗಳೇನಾದ್ರು ಇದ್ರೆ ಆಮೇಲೆ ಅದನ್ನ ನಾವು ಅದಕ್ಕೆ ಉತ್ತರ ಕೊಡಕ್ಕಾಗತ್ತಾ ನೋಡ. ನನಗೆ 20 ನಿಮಿಷ ಟೈಮ್ ಇತ್ತು, 22 ನಿಮಿಷ ತಗೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಧನ್ಯವಾದಗಳು ಅನಿಲ್ ಸರ್ ಅವರಿಗೆ. ವಿಜ್ಞಾನ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ವಿವರಿಸಿದ್ರೆ ನೀವು. ನಮ್ಗೆ ಇಷ್ಟವರೆಗೆ ಏನಂತಂದ್ರೆ ವಿಜ್ಞಾನ ಅಂತಂದ್ರೆ ವಿಶೇಷವಾದ ಜ್ಞಾನ, ಅದು ವಿಶೇಷವಾದ ವ್ಯಕ್ತಿಗಳಿಗೆ ವಿಶೇಷವಾಗಿ ಒಲಿದಂತ ಒಂದು ಜ್ಞಾನ ಅಂತ ಗೊತ್ತಿತ್ತು. ಬಟ್ ವಿಜ್ಞಾನ ಅಂದ್ರೆ ಈಗೂ ಇರ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಿ. ಈಗ ನಮ್ಮ ಮುಂದಿನ ಕೊನೆಗೆ ನಮ್ಮ ಧರ್ಮಾನಂದ ಸರ್ ಅವ್ರು ಮಾತಾಡಿದ ಮೇಲೆ ಪ್ರಶ್ನೆಗಳನ್ನ ತಗೊಳ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಎಲ್ಲ ಹಾಕ್ಬೋದು. ಈಗ ಮುಂದಿನ ಇದು ವೈದ್ಯಕೀಯ ವಿಜ್ಞಾನದಲ್ಲಿ ಈ ಮಿಥ್ಯ ವಿಜ್ಞಾನ ಯಾವ ರೀತಿ ಒಂದು ಜನಸಾಮಾನ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ, ವೈದ್ಯಕೀಯ ವಿಜ್ಞಾನ ಅಂತ ಯಾಕೆ ಕರಿತೀವಿ, ವೈದ್ಯಕೀಯ ವಿಜ್ಞಾನ ಬಂದಂತ ದಾರಿ ಯಾವುದು, ಇದನ್ನ ನಮ್ಮ ಮುಂದೆ ವಿವರಿಸಲಿಕ್ಕಿದ್ದಾರೆ ಡಾಕ್ಟರ್ ಧರ್ಮಾನಂದ್ ಸರ್ ಅವರಿಗೆ ನಾನು ಇದನ್ನ ಬಿಟ್ಕೊಡ್ತಾ ಇದ್ದೀನಿ. ಸರ್ ಧರ್ಮಾನಂದ್ ಸರ್ ಸ್ಟಾರ್ಟ್ ಮಾಡ್ಕೊಡಿ. ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿಬಡಿ. ನಮ್ ಸ್ಕ್ರೀನ್ ಕಾಣ್ತಾ ಇದೆ ಸರ್? ನೀವು ಕಾಣ್ತಾ ಇದ್ರಿ ಸ್ಕ್ರೀನ್? ನಿಮ್ ಸ್ಕ್ರೀನ್ ಕಾಣ್ತಾ ಇಲ್ಲ ಇವು ಕಾಣ್ತಾ ಇದೆ. ಈಗ ಕಾಣ್ತಾ ಇದೆ ಅಲ್ಲ? ಇವು ಕಾಣ್ತಾ ಇದೆ. ಹೌದು. ಈಗ ಕಾಣ್ತಾ ಇದೆಯಲ್ಲ ಸ್ಲೈಡ್ಸ್? ಕಾಣ್ತಾ ಇದೆ ಸರ್. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಈಗ ನಾವು ಡಾಕ್ಟರ್ ಸುನಿಲ್ ಅವರು ಮಾತಾಡಿದ್ದು, ಡಾಕ್ಟರ್ ಅನಿಲ್ ಅವರು ಮಾತಾಡಿದ ಮೇಲೆ ಈ ಸ್ಪಿರಿಟ್ ಆಫ್ ಸೈನ್ಸ್ ಆರ್ ಎನ್ಕ್ವೈರಿ ಮೈಂಡ್, ಅದರದ್ದು ಇಂಪಾರ್ಟೆನ್ಸ್ ತಿಳ್ಕೊಂಡ್ವಿ. ಅಂಡ್ ದ ನೆಕ್ಸ್ಟ್ 20 minutes ಆರ್ ಸೊ ನಾನು ಹಿಸ್ಟ್ರಿ ಆಫ್ ಮೆಡಿಸಿನ್ ಬಗ್ಗೆ ಸ್ವಲ್ಪ, ಸ್ಯೂಡೋ ಸೈನ್ಸ್ ಅಂದ್ರೆ ಏನು, ಅಂಡ್ ಸ್ಯೂಡೋ ಸೈನ್ಸ್ ಮೆಡಿಸಿನ್ ನಲ್ಲಿ ಎಷ್ಟು ದೂರಕ್ಕೆ ಬೇರು ಊರಿದೆ ಅಂತ ಮಾತಾಡ್ತಾ ಇದ್ದೀನಿ. ಮಾಡರ್ನ್ ಸೈನ್ಸ್ ಆರ್ ಮೆಡಿಕಲ್ ಸೈನ್ಸ್ ಬಂದು ಒಂದು ದಿವಸದಲ್ಲಿ ಬಂದಿಲ್ಲ. ಇಟ್ ಹ್ಯಾಸ್ ನಾಟ್ ಬೀನ್ ಟ್ರೀಟೈಸ್ ಆಫ್ ಒನ್ ಪರ್ಟಿಕ್ಯುಲರ್ scientist or a great rishi or a doctor. It has evolved over many centuries. ಒಂದು ಒಳ್ಳೆ ಬುಕ್ ಇದೆ, ಸ್ಟೀಫನ್ ಹಾಕಿಂಗ್ಸ್ ಬರ್ದದ್ದು, ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜೈಂಟ್ಸ್. ಈ ಶಬ್ದ ಬಂದಿದ್ದು ಐಸಕ್ ನ್ಯೂಟನ್ದು. ಇಫ್ ಐ ಹ್ಯಾವ್ ಸೀನ್ ಫ್ಯೂಚರ್ ಬಿಕಾಸ್ ಐ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜೈಂಟ್ಸ್ ಅಂತ. So in that same principle, we have modern medicine has stood on the shoulders of many great physicians and systems of the past. ಇದರಲ್ಲಿ ಕೆಲವು ಎಕ್ಸಾಂಪಲ್ಗಳು ಕೊಟ್ಟಿದ್ದೀನಿ. ಎಲ್ಲರಿಗೂ ಹಿಪೋಕ್ರಟಿಸ್ ಬಗ್ಗೆ ಗೊತ್ತಿದೆ. ಈಸ್ ಎ ಫಾದರ್ ಆಫ್ ಮೆಡಿಸಿನ್ ಅಂತಾನೆ ಹೇಳ್ಬೋದು, ಆರ್ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ಬೋದು. ಸುಶ್ರುತ ಇಸ್ ಅ ಫಾದರ್ ಆಫ್ ಸರ್ಜರಿ ಅಂಡ್ ವಾಸ್ ಒನ್ ಆಫ್ ದಿ ಗ್ರೇಟ್ ಇಂಡಿಯನ್ ಫಿಸಿಷಿಯನ್. 1,000 ವರ್ಷಗಳು ಮೆಡಿಸಿನ್, ಮಾಡರ್ನ್ ಮೆಡಿಸಿನ್ ವಾಸ್ ಆರ್ ವೆಸ್ಟರ್ನ್ ಮೆಡಿಸಿನ್ ವಾಸ್ ರೂಲ್ಡ್ ಬೈ ದಿ ಥಾಟ್ಸ್ ಅಂಡ್ ಐಡಿಯಾಸ್ ಆಫ್ ಗ್ಯಾಲನ್. ಅಂಡ್ ಮತ್ತೆ ಕೆಲವು ಪೀರಿಯಡ್ಗಳಲ್ಲಿ ವೆಸ್ಟರ್ನ್ ದೇ ವೆಂಟ್ ಇನ್ ಟು ಡಾರ್ಕ್ ಏಜಸ್. ಮೆಡಿವಿಯಲ್ ಪೀರಿಯಡ್ ಅಲ್ಲಿ ಎಂಟೈರ್ ಸೈನ್ಸ್ ವಾಸ್ ಮೆಡಿಕಲ್ ಸೈನ್ಸ್. ಹಿಪೋಕ್ರಟಿಸ್ ಇದು ರೈಟಿಂಗ್ಸ್, ಗ್ರೀಕ್ ಸೈನ್ಸ್, ಎವ್ರಿಥಿಂಗ್ ವಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಅರಬಿಕ್. And Arabic medicine or Islamic medicine was the most dominant or the best medicine of that period. Avicenna, Rhazes and the ಕೆಲವು Arabic physicians were considered as great physicians. ಮತ್ತೆ ಮೆಲ್ಲ ಮಾಡರ್ನ್ era around 1600-700 ಅಲ್ಲಿ ಮಾಡರ್ನ್ era ಸ್ಟಾರ್ಟ್ ಆಯ್ತು. ಕೆಲವು ಲಿಸ್ಟರ್ ಇಸ್ ದಿ
father of safe surgery. Hunter is one of the greatest surgeon who introduced methodology into clinical medicine. And Edward Jenner ಬಗ್ಗೆ ಎಲ್ಲರಿಗೂ ಗೊತ್ತು, and he is the father of vaccination. And the last ದೊಡ್ಡ ಮೀಸೆ ಜೊತೆಗಿರುವವರು ಆಸ್ಲರ್ ಅಂತ, is one of the great American physician who has worked in America and England. And ನಮ್ದು ಕ್ಲಿನಿಕಲ್ ಮೆಡಿಸಿನ್, ಇವತ್ತದು ಕ್ಲಿನಿಕಲ್ ಮೆಡಿಸಿನ್ ಅದು ಕರೆಂಟ್ ಮಾಡರ್ನ್ ಮೆಡಿಸಿನ್ ಅದು ಒಂದು ಫೌಂಡಿಂಗ್ ಫಾದರ್ ಅಂತ ಹೇಳ್ಬೋದು. ಸೊ ಹಿಸ್ಟ್ರಿ ಬಗ್ಗೆನೆ ಮಾತಾಡುವಾಗ ವಿ ಕ್ಯಾನ್ ಡಿವೈಡೆಡ್ ಇಂಟು ಮಲ್ಟಿಪಲ್ ಪೀರಿಯಡ್ಸ್. ಆರ್ಕೈಕ್ ಮೆಡಿಸಿನ್ ಅಂತ ಹೇಳ್ಬೋದು. ಮೆಸೊಪಟೋಮಿಯಾ, ದಟ್ ಈಸ್ ಈಗ ಕರೆಂಟ್ ಇರಾನ್, ಇರಾಕ್ ಏರಿಯಾದಲ್ಲಿ, ಈಜಿಪ್ಟ್ ಅಲ್ಲಿ, ಪರ್ಷಿಯಾದಲ್ಲಿ, even 5,000 6,000 years ago, there are some evidence of how medicine was practiced. Medicine was dominated by magic, religion. In addition to that, they also had some treatments like medicinal plants, minerals, heavy metals, so ella use ಮಾಡ್ತಾ ಇದ್ರು. And Egyptians had a very good way of embalming the body, so they knew how to preserve the body for eternity. And castor oil was one of the most popular medicine in this period. And primitive surgeries like circumcision were performed because namda mummy Egyptian pyramid alli ಕೆಲವು ಚಿತ್ರಗಳಿದಾವೆ, the performing circumcision kind of operations. ಮತ್ತೆ ಇಂಡಿಯನ್ ಮೆಡಿಸಿನ್ probably 2,000 3,000 ವರ್ಷ 4,000 ವರ್ಷಗಳ ಹಿಂದೆ, probably that was the state of the art, probably the best medicine. And around the same time, Chinese traditional medicine also was evolving. And 2,000 ವರ್ಷಗಳ ಹಿಂದೆ, 3,000-4,000 ವರ್ಷಗಳ ಹಿಂದೆ, Hippocratic period, just before Christ period, and Hippocrates introduced the modern methods. He introduced the history of importance of history taking. ಪೇಷಂಟ್ ಹತ್ರ ಏನಾಗಿದೆ ಅಂತ ಕೇಳಿ ಅವರು ಹೇಳಿದ ಮೇಲೆ ಅವರದ್ದು ಸಿಂಪ್ಟಮ್ಸ್ ಮೇಲೆ ಡಯಾಗ್ನೋಸಿಸ್ ಮಾಡುವ ಫಸ್ಟ್ ಪ್ರಿನ್ಸಿಪಲ್ ಅನ್ನು ಹಿಪೋಕ್ರಟಿಸ್ ಡಿಸ್ಕ್ರೈಬ್. ಅಂಡ್ ಅದರ ಮೊದಲು ಪ್ರಾಬಬ್ಲಿ ಫಿಸಿಷಿಯನ್ಸ್ ಏನಾಯ್ತು ಅಂತ ಕೇಳ್ತಿರ್ಲಿಲ್ಲ. ಬೇಸ್ಡ್ ಆನ್ ವಾಟ್ ದ ಪೇಷಂಟ್ ದೇ ಯೂಸ್ ಟು ಡಿಸೈಡ್ ಆನ್ ದ ಟ್ರೀಟ್ಮೆಂಟ್. ಇಸ್ಲಾಮಿಕ್ ಮೆಡಿಸಿನ್ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು. Then subsequently Renaissance period alli people got interested in anatomy, study of anatomy, and that improved. That took the medicine still more forward. And 17th 18th century we can call it as an enlightenment period, particularly in the Europe. That is where most of the modern discoveries started. They started non-medical field alli, telephone, train, electricity, everything started around the same period. People introduced microscope, stethoscope, so everything started in that period. And the theories of modern theory like infection theory, germ theory which came up, then ಅದರಿಂದ evolve ಆಗಿ ಲಾಸ್ಟ್ ಒಂದು 100-150 ವರ್ಷಗಳಿಂದ ಕರೆಂಟ್ ಮಾಡರ್ನ್ ಮೆಡಿಸಿನ್ ಅಂಡ್ ಸರ್ಜರಿ ಹ್ಯಾಸ್ ಕಮ್. ಅಂಡ್ ಅದರಿಂದ ಈಗ ಲಾಸ್ಟ್ 25-30 years ಅಲ್ಲಿ medicine has grown leaps and bounds. Now we can talk about precision medicine, robotic surgery, etc. ಇಷ್ಟೆಲ್ಲ ಗ್ರೋತ್ ಆದ್ಮೇಲೆನೂ the inadequacy of medicine we can still see during the current COVID crisis. ಎಷ್ಟೋ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳಿದಾವೆ. ವಿ ಕ್ಯಾನ್ ಸೆಂಡ್ ಮೆನ್ ಟು ಮೂನ್, ಥಿಂಕಿಂಗ್ ಆಫ್ ಸೆಂಡಿಂಗ್ ಮೆನ್ ಟು ಮಾರ್ಸ್, but we are not able to cure COVID. So the spirit of inquiry and spirit of seeking knowledge has to continue. It's a never ending process. So pseudo medicine andre ಏನು? What is pseudo medicine or a pseudo therapy? They are practices, and underline ಮಾಡಿದ್ದೇನೆ, intended for curing diseases, alleviating symptoms or improving health. So lot of even the pseudoscience or a pseudotherapy and the pseudoscience therapy, the intentions are sometimes good or many a times good. They want to help the people. That is how some systems have evolved. And they use procedures and products, but problem is these therapies have not gone through the rigors of scientific inquiry,
and scientific principles, scientific studies agiralla. So that is the reason it may have potential risk and harm. So adannu underline madidene, because not all alternative therapies are harmful physically in the true sense. ಸೊ ಈಗ ಕೆಲವೊಂದು ರೇಕಿ, ಎನರ್ಜಿ ಮೆಡಿಸಿನ್, ಅದರಿಂದಾಗಿ ಫಿಸಿಕಲ್ ಸೈಡ್ ಎಫೆಕ್ಟ್ ಬರಕ್ಕೆ ಚಾನ್ಸಸ್ ಇಲ್ಲ. ಮಾಡರ್ನ್ ಮೆಡಿಸಿನ್ ಇಂದಾಗಿ ಅಲರ್ಜಿ ಆಗ್ಬಹುದು, ಸೈಡ್ ಎಫೆಕ್ಟ್ ಆಗ್ಬಹುದು, ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಆಗ್ಬಹುದು. ಬಟ್ ಕೆಲವು ಸ್ಯೂಡೋ ಸೈಂಟಿಫಿಕ್ ಥೆರಪಿ, ಇಟ್ ಮೇ ನಾಟ್ ಬಿ ಯೂಸ್ಫುಲ್, ಇಟ್ ಮೇ ಡಿಲೇ ಸರ್ಟನ್ ಪ್ರಾಸೆಸ್ ಆಫ್ ಟೇಕಿಂಗ್ ಪ್ರಾಪರ್ ಟ್ರೀಟ್ಮೆಂಟ್, ಬಟ್ ಹಾರ್ಮ್ಲೆಸ್ ಆಗಿರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಕ್ವೈಟ್ ಅ ಫ್ಯೂ ಆಫ್ ದಿ pseudo therapy, pseudo medicines can be potentially harmful and life threatening as well. So idrindagi ಏನು ರಿಸ್ಕು? if people go for a pseudo scientific therapies or a non modern medicine therapies, ಕೆಲವು ಸಲ ರಿಸ್ಕು, ಕೆಲವು ಕಾಯಿಲೆಗಳಿಗೆ ಸಿಂಪಲ್ ಟ್ರೀಟ್ಮೆಂಟ್ ಇದಾವೆ. ಇವ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಆಗಿದ್ರೆ ಇನ್ಸುಲಿನ್ ತಗೊಳ್ಳೋದೇ ಟ್ರೀಟ್ಮೆಂಟ್. ಅಪೆಂಡಿಸೈಟಿಸ್ ಬಂದ್ರೆ ಆಪರೇಷನ್ ಮಾಡಿ ಅಪೆಂಡಿಕ್ಸ್ ಆ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ರಿಮೂವ್ ಮಾಡದೇ ಇದ್ರೆ ಇಟ್ ಬಿಕಮ್ಸ್ ಪೆರಿಟೋನೈಟಿಸ್, ಎಂಟೈರ್ ಸ್ಟಮಕ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್ ಅಂಡ್ ಪೀಪಲ್ ಕ್ಯಾನ್ ಡೈ. ಸೊ ಒಂದು ಸ್ಮಾಲ್ ಸರ್ಜರಿಯಲ್ಲಿ ಪೇಷಂಟ್ಸ್ ಅನ್ನು ಕ್ಯೂರ್ ಮಾಡಬಹುದು, ವಿತ್ ಇನ್ಸುಲಿನ್ ಪೇಷಂಟ್ಸ್ ಅನ್ನು ಟ್ರೀಟ್ ಮಾಡಬಹುದು. ಬಟ್ ಇಫ್ ಪೀಪಲ್ ಗೋ ಅವೇ ಫ್ರಮ್ ಪ್ರೂವನ್ ಥೆರಪಿ ಟು ಅ practice which is of unproven nature, sometimes it can lead to treatment failure and sometimes even death. ಕೆಲವು ಸಲ ನಮ್ದು SLE ಅಂತ ಒಂದು ಕಾಯಿಲೆ ಇದೆ, ಅದು ಕ್ಯಾನ್ ಬಿ ಅ ಲೈಫ್ ಥ್ರೆಟನಿಂಗ್ ಡಿಸೀಸ್ ವಿತ್ ಇನ್ವಾಲ್ವ್ಮೆಂಟ್ ಆಫ್ ಕಿಡ್ನೀಸ್, ಸ್ಪೈನ್, ಬ್ರೈನ್ ಎಕ್ಸೆಟ್ರಾ. ಸೊ ನಾನು ಒಂದು ಪೇಷಂಟ್ ಡಯಾಗ್ನೋಸ್ ಮಾಡಿ, ನಿಮ್ಗೆ ಈ ಕಾಯಿಲೆಗೆ ಸ್ಟೀರಾಯ್ಡ್ ಇಸ್ ದ ಡ್ರಗ್ ಆಫ್ ಚಾಯ್ಸ್. ಸ್ಟೀರಾಯ್ಡ್ ಅಂತ ಹೇಳಿದ ಕೂಡಲೇ ಜನರಿಗೆ ಒಂದು ಹೆದರಿಕೆ, ನಾನು ಸ್ಟೀರಾಯ್ಡ್ ತಗೊಳ್ಳಲ್ಲ ಅಂತ ಹೇಳಿ ದೇ ವೆಂಟ್ ಫಾರ್ ಸಮ್ ಆಲ್ಟರ್ನೇಟಿವ್ ಮೆಡಿಸಿನ್. ಬಟ್ ವೆನ್ ಐ ಸಾ ಹರ್ ಅಗೇನ್, ಐ ಸಾ ಹರ್ ಇನ್ ICU with all these tubes intubated, and she was had very severe brain disease, and ultimately we could not save her. And probably ಆ ಟೈಮಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ she could have been alive even by now. So these are the situations we see, and also this can lead to delay and worsening of the disease. ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಇದೆ. ಫಸ್ಟ್ 3 ತಿಂಗಳು 4 ತಿಂಗಳ ಒಳಗಡೆ ಇಫ್ ವಿ ಟ್ರೀಟ್ ಪೇಷಂಟ್ಸ್ ಜಾಯಿಂಟ್ ಡಿಫಾರ್ಮಿಟೀಸ್, ಕೈಕಾಲು ಸೊಟ್ಟೆ ಆಗೋದನ್ನು ವಿ ಕ್ಯಾನ್ ಅವಾಯ್ಡ್. ಬಟ್ ಅದನ್ನು ತಕೊಳ್ಳದೆ some people try so many unproven remedies, and by the time they come to us, they are already in a wheelchair with lot of deformities. Damage anta ಬಂದ ಮೇಲೆ then it becomes irreversible disease. And of course cost ಇದೆ. So the alternate medicines, alternate pseudoscience medicines are not cheaper than modern medicine. So ಏನು ಮಾಡಬಹುದು? What can be done to reduce the impact of popularity of unproven remedies? Government to regulate ಮಾಡಬಹುದು. People can regulate modern medicine, and they can also, even when they promote alternative medicine, they can have some kind of a scientific rigorousness can come into approving alternate system of medicines. ತಪ್ಪಿಲ್ಲ, ಅದು ಮಾಡಬಹುದು. ಬಟ್ the current government or current politicians are dominated, or the current scenario is dominated by people with non-scientific bent of mind. So there is one group of people, Dr. Anil ಅವರು ಹೇಳಿದಂಗೆ, ಎಲ್ಲ ನಾಲೆಜು ನಮ್ಮ ಇಂಡಿಯನ್ಸ್ಗೆ ಮೊದಲೇ ಗೊತ್ತಿತ್ತು. we only provided knowledge. We could fly our equating like Ganesha, Shiva transplanting animal head into a human body or a godly body as a plastic surgery, and we had Pushpaka Vimana, we could fly. All these things, people who believe in it, and even in Indian Science Congress, people were talking about this kind of things as a achievement of ancient Indians. So ಒಂದು ನಮ್ಮ ಇಂಡಿಯಾದಲ್ಲಿ ಎಲ್ಲ ಇತ್ತು ಅಂತ ಒಂದು ಗರ್ವ ಇದೆ. ಬಟ್ ಮೆನಿ ಟೈಮ್ಸ್ ದಟ್ ಕ್ಯಾನ್ ಫೂಲ್ ಅಸ್ and take us away from pure scientific inquiring type of situation. So non-scientific methods are sometimes actively encouraged by the current political masters,
That probably is one of the problems why the science of the scientific bent of mind is not encouraged. Medical associations, so IMA, Physicians Association, Pediatric Association, they can have position statements. What is modern medicine? What is scientific medicine? What is not scientific medicine? And they can promote patient education programs. They can conduct regular education programs to patients, explaining the nature of disease, nature of treatment, ಏನಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅದೆಲ್ಲ ಮಾಡ್ಬೋದು. ಬಟ್ they will be still perceived as biased towards what we practice. Because we are allopathic doctors, they will think you only promote allopathic medicine, so you are biased against Ayurvedic or homeopathic. That could be the accusation which can be brought against this practice. And physicians ಏನ್ ಮಾಡಬಹುದು, they can actively discourage pseudoscience and medicine. But again, ಅದನ್ನು ನಾವು ಈಗ ನನ್ನ ಹತ್ರ ಯಾರೋ ಪೇಷಂಟ್ ಬಂದು ಸರ್ ಹೋಮಿಯೋಪತಿ ತಗೊಳ್ಬೋದಾ ಆಯುರ್ವೇದಿಕ್ ತಗೊಳ್ಬೋದಾ ಅಂತ ಕೇಳಿದ್ರೆ, ಇಫ್ ಐ ಸೇ ನೋ 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 ಅದೆಲ್ಲ ಯೂಸ್ಲೆಸ್ ಅಂತ ಹೇಳಿದ್ರೆ, ಸರ್ ನೀವು ಅಲೋಪತಿಕ್ ಡಾಕ್ಟ್ರು ಅದರಿಂದಾಗಿ ಯೂಸ್ಲೆಸ್ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ಆಲ್ವೇಸ್ ಡಿಸ್ಅಡ್ವಾಂಟೇಜ್ ಆಫ್ ಟಾಕಿಂಗ್ ಅಬೌಟ್ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್. ವಾಟ್ ಐ ವುಡ್ ಸಜೆಸ್ಟ್ ಈಸ್, ನಾನು ಆಕ್ಟಿವ್ ಆಗಿ ಡಿಸ್ಕರೇಜ್ ಮಾಡಲ್ಲ. ವಾಟ್ ಐ ಟೆಲ್ ಇಸ್, ಯು ಟ್ರೈ, ಇಫ್ ಯು ವಾಂಟ್ ಟು ಟ್ರೈ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ಜಾಸ್ತಿ ಇಂಟರ್ನೆಟ್ ಅಲ್ಲೋ ಇಲ್ಲಾದ್ರೆ ಸೈಂಟಿಫಿಕ್ ಲಿಟ್ರೇಚರ್ ಅಲ್ಲಿ ಜಾಸ್ತಿ ಇಲ್ಲ. ನೀವು ಟ್ರೈ ಮಾಡಿದಾರ ಮಾಡಿ, 2-3 ತಿಂಗಳು ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಬನ್ನಿ, ನಾನು ನೋಡ್ಕೊಳ್ತೇನೆ. ಅಟ್ಲೀಸ್ಟ್ ದಟ್ ರಿಯಶ್ಯೂರೆನ್ಸ್ ಐ ಗಿವ್. ಅಂಡ್ ಮತ್ತೆ ಗವರ್ಮೆಂಟ್ ಈಗ ಇತ್ತೀಚೆಗೆ ಹ್ಯಾಸ್ ಗಾಟ್ ಅನ್ ಆಂಟಿ ಮಾಡರ್ನ್ ಮೆಡಿಸಿನ್ ಆಟಿಟ್ಯೂಡ್. Bengal government, even Karnataka government was trying to bring in legislations. If somebody is not improving with modern medicine, the doctor can be arrested. Doctor has to be arrested without inquiry. These kind of statements encourage people to believe that modern medicine people are there to kill them or harm them. ಆ ತರ ಒಂದು ಮೆಂಟಲ್ ಆಟಿಟ್ಯೂಡ್ ಅನ್ನು ಕ್ರಿಯೇಟ್ ಮಾಡಿ, that is going against the scientific bent of mind. And they also pick on medical education. ಈಗ ಇಂಜಿನಿಯರಿಂಗ್ ಇಗೋ ಲಾ ಎಜುಕೇಶನ್ ಇಗೋ ಅಷ್ಟು ಪ್ರಾಬ್ಲಮ್ ಇಲ್ಲ. ದೇ ಆಲ್ವೇಸ್ ಮೇಕ್ ಮೆಡಿಕಲ್ ಎಜುಕೇಶನ್ ವೆರಿ ಟಫ್. ಅಂಡ್ ಮೆಡಿಕಲ್ ಎಜುಕೇಶನ್ ಮಾಡಿದವರು ರೂರಲ್ ಮಾಡಬೇಕು, ಬಾಂಡ್ ಕೊಡಬೇಕು, 5 ವರ್ಷ, ಒಬ್ಬ 30 ವರ್ಷದಲ್ಲಿ ಸ್ಪೆಷಾಲಿಟಿ ಒಂದು ಕಾರ್ಡಿಯಾಲಜಿಸ್ಟ್ ಆಗಿಬಿಟ್ಟು he has to work in a government for 2-3 years for whatever pay the government gives. So then after that only he can go and survey. By the time he starts his practice or work in a better institution, is already 35. So ಈ ಎಲ್ಲ ರೀಸನ್ ಇಂದಾಗಿ ಬ್ರೈಟ್ ಮೈಂಡ್ಸ್ ಆರ್ ನಾಟ್ ಕಮಿಂಗ್ ಇನ್ ಟು ಮೆಡಿಸಿನ್. ವೆನ್ ಬ್ರೈಟ್ ಮೈಂಡ್ಸ್ ಆರ್ ನಾಟ್ ಕಮಿಂಗ್ ಇನ್ ಟು ಮೆಡಿಸಿನ್, ಅವರ್ ಫ್ಯೂಚರ್ ಲುಕ್ಸ್ ಬ್ಲೀಕ್. Medicine always had the best of best brains going into medicine, and that kept the spirit of inquiry on, and medicine grew also leaps and bounds from Hippocrates times. And mindless proliferation of medical colleges, not without focusing on quality. Suddenly they decide that they need more doctors and start 21 medical colleges without teaching facilities. They are producing untrained doctors, and after that the doctors are blamed for not doing well. And the best teachers are not in the teaching profession because that is no more an attractive option financially and also academically. Matte government has equated all systems of medicine as same. Nani adalene objection illa. They have started BAMS, BUMS, BAMS, Athara Ayurvedic, Unani, naturopathic courses. They are all good because formal study of this field is to be encouraged. But problem is the curriculum is partly modern. Our physiology, anatomy, microbiology ella othare. That is taken from modern principles of medicine. But when they go to treatment, they read about the basic Ayurvedic or Unani or naturopathic principles. This creates a little bit of confusion in the students' mind. So end of the day, when they come out of their colleges, they are a little bit confused about what they have learned
and partly because they have learned a part of modern principles, and also they don't seem to match very well because the treatment part has not been rigorously tried or studied. ಸೊ ಅವ್ರಿಗೆ ಹೊರಗೆ ಬಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹೆಂಗೆ ಪ್ರಾಕ್ಟೀಸ್ ಮಾಡೋದು ಅಂತ. ಈವನ್ ದ ಟ್ರೆಡಿಷನಲಿ ಇಂಡಿಯಾದಲ್ಲಿ ಆಯುರ್ವೇದಿಕ್ ಆಲ್ ವೇರ್ ವಿತ್ ದ ಫ್ಯಾಮಿಲೀಸ್, ಎ ಸ್ಮಾಲ್ ಗ್ರೂಪ್. ದೇರ್ ವಾಸ್ ನೆವರ್ ಅ ಆಯುರ್ವೇದಿಕ್ institution which was teaching Ayurvedic principles except during Nalanda period and Takshashila period. So adadmele everything is in a small family, warrior family, this family, etc. So getting into a medical college system, government is struggling, and they have not done audit on what these doctors are doing after graduating. Iga ಪ್ರತಿ ವರ್ಷನೂ 1,000 ಆಯುರ್ವೇದಿಕ್ ಡಾಕ್ಟರ್ಸ್, ಹೋಮಿಯೋಪತಿಕ್ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಕಾಲೇಜಿಂದ. ಅದರಲ್ಲಿ ಎಷ್ಟು ಜನ ಯಾರು ಪ್ರಾಕ್ಟೀಸಿಂಗ್ ಆಯುರ್ವೇದ, ಹೋಮಿಯೋಪತಿ ಅಂತ ಆಡಿಟಿಂಗ್ ಇಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದೀಸ್ ಡಾಕ್ಟರ್ಸ್ ಆರ್ ವರ್ಕಿಂಗ್ with allopathic doctors as junior doctors for 5 years, 10 years, and go and practice some kind of a mixopathy. They also practice modern medicine, and so idannu government nodilla ಏನಕ್ಕೆ ಹಂಗಾಗಿದೆ. ಆಯುರ್ವೇದಿಕ್ ಕ್ವಾಲಿಫಿಕೇಶನ್ ಆಗಿಬಿಟ್ಟು why are they not practicing ayurvedic, ಇದು ಆಡಿಟ್ ಮಾಡಿಲ್ಲ. ಟಾಪ್ ಕ್ವಾಲಿಟಿ ರಿಸರ್ಚ್ ಅನ್ನು ಎನ್ಕರೇಜ್ ಮಾಡಿಲ್ಲ. ಸೊ ಜನರು ಏನಕ್ಕೆ ಆಲ್ಟರ್ನೇಟಿವ್ ಮೆಡಿಸಿನ್ ಚೂಸ್ ಮಾಡ್ತಾರೆ? ಸೊ ಇದನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಇಫ್ ಮಾಡರ್ನ್ ಮೆಡಿಸಿನ್ ಇಸ್ ಸೋ ಗುಡ್, ಯಾಕೆ ಜನರು ಆಲ್ಟರ್ನೇಟ್ ಮೆಡಿಸಿನ್ಗೆ ಹೋಗ್ಬೇಕು? ದೇರ್ ಮಸ್ಟ್ ಬಿ ಎ ರೀಸನ್. ಸೊ ಅದನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕು ಆಸ್ ಅ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸ್, ಬಿಕಾಸ್ ರೂರಲ್ ಏರಿಯಾದಲ್ಲಿ ಮಾಡರ್ನ್ ಮೆಡಿಕಲ್ ಫೆಸಿಲಿಟೀಸ್ ಆರ್ ನಾಟ್ ಅವೈಲಬಲ್. Even if it is available, it is not accessible, and when they are accessible, they are not affordable. So idrindagi janru they go into cultural medicine. Each community, each culture has their own way of looking at things. People look at some of the diseases as curses, some of the diseases as black magic, some of the diseases have different etiology. Some people say it is a gas or food. So many concepts are there in the culture. ಅಂಡ್ ಫಾರ್ ಎಕ್ಸಾಂಪಲ್, ವಾಯು ಅಂತ ಒಂದು ಹೇಳ್ತಾರೆ. ಈಗ ಜಾಯಿಂಟ್ ಪೇನ್ಸ್ಗೆ ವಾಯು ಕಾಯಿಲೆ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ನಾನು ನೋಡಿದ್ದು ಪೀಪಲ್ ಹೂ ಹ್ಯಾವ್ ದಿಸ್ ಕಾನ್ಸೆಪ್ಟ್ ರೈಟ್, ವೇರ್ ಎವರ್ ವಿ ಟಚ್, ಎಲ್ಲೆಲ್ಲಿ ನೋವಾಗುತ್ತೋ ಅಲ್ಲಿ ಮುಟ್ಟಿದ್ರೆ ಅವರಿಗೆ ಬರ್ಪಿಂಗ್ ಬರುತ್ತೆ, ಒಂದು ದೊಡ್ಡ ತೆಗ್ಬಿಡ್ತಾರೆ. ಬಟ್ ಇದೇ ನೋವಿರುವವರು ಬೇರೆ ಕಂಟ್ರೀಸ್ ಅಲ್ಲಿ ಐ ಹ್ಯಾವ್ ನಾಟ್ ಸೀನ್ ದಿಸ್ ಫಿನಾಮಿನಾ. ಸೊ ದಿಸ್ ಇಸ್ ಅ ಕಲ್ಚರಲ್ ಫಿನಾಮಿನಾ. ಸೊ ಅವರಿಗೆ ಏನಾದ್ರು ಒಂದು ಮೆಡಿಸಿನ್, ಗ್ಯಾಸಿಗೆ ಮಾತ್ರ ಕೊಟ್ರೆ ನೋವುಗಳು ಕಮ್ಮಿ ಆಗ್ತದೆ. So this is, you have to use placebo medicine here. So this is cultural aspect. So we have to sometimes be aware of this. So they fall into the hands of quacks. Quacks are untrained allopathic practitioners. ಮುಂಚೆ ಕಂಪೌಂಡರ್ಗಳಾಗಿ ಇಲ್ಲ ಡಾಕ್ಟರ್ಗಳೊಟ್ಟಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವರು, they know some medicines, they start practicing, and they also fall prey to charlatans who are there to simply cheat. And earlier days barbers were surgeons and their wives were midwives. So it is not a surprise that rural people, uneducated, economically compromised or disadvantaged people use alternate medicine much more. But even educated people and affluent may use complementary alternate medicine because Dr. Anil ಹೇಳಿದಂಗೆ they fall prey to pseudo scientific claims like quantum ಇದು vibrations, frequencies, ಇದು ಆಲ್ರೆಡಿ ಟೆಸ್ಟ್ ಆಗಿದೆ. So all these pseudo scientific claims they blindly believe. So here scientific inquiry is very biased. When it comes to modern medicine, ಸರ್ ನಾನು ಒಂದು ಮಾತ್ರೆ ಬರ್ಕೊಟ್ರೆ ಇದು ಸ್ಟೀರಾಯ್ಡಾ, ಇದು ಪೈನ್ ಕಿಲ್ಲರಾ, ಇದರಿಂದ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಕೇಳ್ತಾರೆ. they should ask because that is the spirit of inquiry. ಯಾವುದನ್ನು ಬ್ಲೈಂಡ್ ಆಗಿ ತಗೊಳ್ಬಾರ್ದು, ಡಾಕ್ಟರ್ ಹತ್ರ ಕೇಳಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಆಲ್ಟರ್ನೇಟ್ ಮೆಡಿಸಿನ್ ದೇ ಬ್ಲೈಂಡ್ಲಿ ಟೇಕ್. ಏನಕ್ಕೆ? ಸೇಫ್ ಅಂತಲ್ಲ ಸರ್, ಯಾರು ಹೇಳಿದ್ರು? ಎಲ್ಲರೂ ಹೇಳ್ತಾರೆ. ಸೊ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ರು, ಆರ್ ಹೋಮಿಯೋಪತಿಕ್ ಡಾಕ್ಟರ್ ಹೇಳಿದ್ರು, ಆರ್ ಯುನಾನಿ ಡಾಕ್ಟರ್ ಹೇಳಿದ್ರು, ಹೂವರ್ ಇಟ್ ಈಸ್. ಸೊ ದೇ ಡೋಂಟ್ ಗೋ ಬಿಯಾಂಡ್ ದಟ್. ದೇರ್ ಸ್ಪಿರಿಟ್ ಆಫ್ ಎನ್ಕ್ವೈರಿ somewhere stops there because it is cleverly packaged and also kind of a nostalgic. If something comes from 2000 years ago, ಒಂದು ಋಷಿಗಳು ಹೇಳಿದ್ದು ಅಂತ ಹೇಳಿದ್ರೆ, they think that it is going to be directly from God's hand or God's mouth.
but they believe that that is truth because the ancient wisdom. ಕೆಲವು ಸಲ ನಾವು ನಮ್ಮ ಅಪ್ಪ ಹೇಳಿದನ್ನೇ ಕೇಳಲ್ಲ, ನಮ್ಮ ಅಪ್ಪನಿಗೇನ್ ಗೊತ್ತು, ತಾತನಿಗೇನ್ ಗೊತ್ತು ಅಂತ. ಬಟ್ how we can believe somebody who has written something 4000 years ago? So ಇದೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. And allopathy can only treat symptoms, so cure ಇಲ್ಲ. ಬಟ್ ಆಯುರ್ವೇದಿಕ್ or other medicines ಅಲ್ಲಿ ಕ್ಯೂರ್ ಇದೆ. So this kind of a concept is there, and that also encourage. And fear of allopathic drugs, steroids, it is also systematically cultivated by populistic governments and politicians and yoga gurus who are selling medicines for profit. And India's one of the Indian grown MNC is Patanjali. They have products which are, they call it as scientific, but there is no scientific studies to back any one of their products. And media, which is funded by vested interest, also promotes unproven remedies as gospel truth. And of course, the camp practitioners, alternative medicine practitioners, also promote their science by telling that allopathic drugs are harmful, and they write articles in their own name or in a pseudonym, popularizing the side effects or disadvantages of modern medicine. These are the tracts used by these people to promote pseudo-scientific medicines. And some of our own doctors who are retired and want to stay relevant, they produce videos and discouraging things which they were doing until their retirement. Suddenly after retirement, they become enlightened and become anti-allopathic. So these kind of situations promote non-scientific temper in people. So how do we spot pseudoscience in medicine? Idu Dr. Anil avaru touch madidru ee principle annu. The claims that scientifically proved, they always say this is proved already, but without providing evidence. That is a small trick. And they also cherry pick the evidence. They will quote some evidence in the journal of this journal, science journal published. If you go back and read the journal, it is a mouse study, but not the human studies. And quoting conventional wisdom and long usage as a proof of efficacy. 2000 ವರ್ಷದಿದ್ರೆ ಒಳ್ಳೇದೇ ಇರಬೇಕು. And usage of terms like quantum aura, which Anil had touched, and relying on testimonials rather than scientific evidence. ಒಂದು 10 ಜನದ ಫೋಟೋ ಹಾಕಿ ನಮ್ಗೆ ಮಾತ್ರದ ಮದ್ದುಗಳು ತಗೊಂಡ್ವಿ, ಚೆನ್ನಾಗಾಯ್ತು, ಅಡ್ವರ್ಟೈಸ್ಮೆಂಟ್. So that says that it is probably not a proven science. And claiming that 100% cure, 100% no side effects, again, that could be a pseudoscience, because no medicine is 100% effective. No medicine has no side effects. The effect on the idre ಸ್ವಲ್ಪ side effect ಬರ್ಬೋದು. Even placebo, simple sugar pill can cause vomiting, side effects. ನಾವು ಒಂದು 10 ಸೈಡ್ ಎಫೆಕ್ಟ್ ಹೇಳಿ ಇದರಲ್ಲಿ ಯಾವುದೋ ಬಂದ್ರೆ ಹೇಳಿ ಅಂತ ಹೇಳಿ ನಾವು ಶುಗರ್ ಪಿಲ್ ಕೊಟ್ರೆ ಅದ್ರಲ್ಲಿ ಒಂದು 2 ಜನ 3 ಜನ ಸಿವಿಯರ್ ವಾಮಿಟಿಂಗ್ ಆಯ್ತು, ಸಿವಿಯರ್ ಹೆಡ್ಏಕ್ ಬಂತು ಅಂತ ಹೇಳ್ತಾರೆ. ಸೊ even placebos can have side effects, and a medicine which is supposed to work definitely will have some side effects. And also focus, if a system focuses on selling a package, 3 ತಿಂಗಳಿಗೆ ಮದ್ದು ತಗೋಬೇಕು, 1 ವರ್ಷಕ್ಕೆ ಮದ್ದು ತಗೋಬೇಕು, that is also probably they want to make quick buck by giving you medicine for 3 months, 4 months, and after 6 months they may not be there where they were practicing. Then you go back to the same place, they might have disappeared. And focus on slow onset of action. ಸೊ ನಿಧಾನಕ್ಕೆ ಕೆಲಸ ಮಾಡುತ್ತೆ. ನಿಮ್ಗೆ ರುಮಟಾಯ್ಡ್ ಆರ್ಥರೈಟಿಸ್ ನಿಧಾನಕ್ಕೆ 3 ವರ್ಷ 4 ವರ್ಷದಲ್ಲೇ ಕಮ್ಮಿ ಆಗುತ್ತೆ. ಮದ್ದುಗಳು ತಗೊಳ್ತಾ ಇರಿ ಅಂತ ಕೊಡ್ತಾನೆ ಇರ್ತಾರೆ 3-4 ವರ್ಷ. ಬೈ ದ ಟೈಮ್ ದ ಪೇಷಂಟ್ಸ್ ಆರ್ ಆಲ್ರೆಡಿ ಇನ್ ಎ ವೀಲ್ ಚೇರ್ ವಿತ್ ಪರ್ಮನೆಂಟ್ ಡ್ಯಾಮೇಜ್. ಸೊ ದೀಸ್ ಆರ್ ಆಲ್ ದಿ ಫ್ಯೂ ಥಿಂಗ್ಸ್ ವಿಚ್ ಯು ಕ್ಯಾನ್ ಲುಕ್ ಫಾರ್. ಆ ತರ ಇದ್ರೆ ಪ್ರಾಬಬ್ಲಿ we are being cheated by pseudo scientific people ಅಂತ ಅನ್ಕೋಬಹುದು ನೀವು. ಕೋವಿಡ್ ಟೈಮ್ ಅಲ್ಲಿ ಸಿಕ್ಕಾಬಟ್ಟೆ pseudo science which was touched upon by my previous speakers. There are hundreds of different cures and preventive measures were suggested by, and it was propagated by media, WhatsApp University, and a lot of companies made quick bucks by feeding on the fear. Immune boosting matre, adu matre, coronil, so many things came, nothing has helped. And most of the patients got better on their own, and few patients who became sick
Probably they required some medicines. Some of them perished, some of them improved. So this COVID pandemic brought out a lot of human behavior issues. Patients were irrational. Everybody was listening to all the news, but none of them learned how to use mask properly. They were all using mask here, but not in an appropriate way. And the pseudoscientific medicine practitioners also made very irrational claims and utilized these people's anxiety. And even I would blame modern medical doctors also. They were also very irrational in treating patients because they were also playing to the patient's anxiety and throwing whatever was available. Even when the government, our ICMR, everybody was recommended against giving certain medicines like chloroquine, ivermectin, but most of our doctors kept giving. So the irrational behavior. Doctors are also human beings. We are also not immune to societal pressures and myths. So I think we need to introspect a little bit as a modern medicine people. And demise of primary care, family doctorಗಳು ಇಲ್ಲ, ಸೂಪರ್ ಸ್ಪೆಷಲಿಸ್ಟ್ ಆರ್ ಗ್ಲೋರಿಫೈಡ್. ಸೊ ಈಗ ಯಾರಿಗೂ ಒಂದು ಹೆಡ್ಏಕ್ ಬಂದ ಕೂಡಲೇ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ, ಎದೆಲು ನೋವಾದ ಕೂಡಲೇ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬೇಕು, ಜಾಯಿಂಟ್ ಪೇನ್ ಬಂದ ಕೂಡಲೇ ರುಮಟಾಲಜಿಸ್ಟ್ ಹತ್ರ ಹೋಗ್ಬೇಕು. ಸೊ ವೆನ್ ದೇ ಗೋ ಟು ಸ್ಪೆಷಲಿಸ್ಟ್, ದೇ ಆರ್ ಜನರಲಿ ಎಕ್ಸ್ಪೆನ್ಸಿವ್ ಅಂಡ್ ದೇ ವಿಲ್ ಡೂ ಲಾಟ್ ಆಫ್ ಟೆಸ್ಟ್. ಬಿಕಾಸ್ ನನ್ನ ಹತ್ರ ಬಂದ ಮೇಲೆ ನಾನು ರುಮಟಾಯ್ಡ್ ಆರ್ಥರೈಟಿಸ್ ಇಲ್ಲ ಅಂತ ಹೇಳದೇ ಇದ್ರೆ then it is a problem for me. So I will do all the tests before I tell that you are okay. So this will create a negative publicity towards modern medicine. Modern medicine is expensive. The technology is expensive. MRI machine cost 3 crore rupees. So if somebody puts a 3 crore machine, has to earn back. So it is expensive. And failure of the system to provide optimum care and failure to prepare the people for expensive acute care. The government do systematic error because that every day in ICU is going to be 1 lakh rupees, but none of us are told that this will cost this much. Only when we become ill and in an ICU we realize that it is costly. So people are not prepared, they are not have an insurance. So this is our introspection is required, how to improve that. And modern medicine also is fumbling with chronic care. We are good in acute care, we can fix fractures, we can do fantastic job in acute stroke, acute heart attacks. When it comes to chronic disease, modern medicine is also struggling a little bit. No uniformity in education and quality, corruption in the system. We are also part and parcel of the community. When the community becomes corrupt, we also become corrupt. And most of the doctors are not up to date and they don't practice. They don't learn after they graduate. Sometimes we carry the arrogance. We are modern doctors, we know everything. We poo-poo other system of medicines. That also can add to antipathy towards allopathy. And we don't spend time with the patients because of the time pressure most of the time. All these things I think we have to introspect. The possible solutions is to promote scientific temper. Start with health education in schools. ಬೇಡದ್ದು ಸೈನ್ಸ್ ಬೇಡದ್ದು ಅಂತ ಹೇಳಲಿಲ್ಲ, ಬಟ್ ಸಮ್ಟೈಮ್ಸ್ 5ನೇ ಕ್ಲಾಸಲ್ಲಿ ನಮಗೆ ಅಲ್ಜಿಬ್ರಾ ಇದ್ದಾಗ ವಿ ಡಿಂಟ್ ನೋ ವಾಟ್ ವಾಸ್ ಅಲ್ಜಿಬ್ರಾ, ವೈ ವಿ ಆರ್ ಬಿಂಗ್ ಟ್ರಾಟ್ ಟ್ರಿಗ್ನೋಮೆಟ್ರಿ ಅಂತ ಗೊತ್ತಿರಲಿಲ್ಲ. ಬಟ್ ಇನ್ ದಟ್ ಟೈಮ್ ಇಫ್ ದೇ ಹ್ಯಾವ್ ಟಾಟ್ ವಾಟ್ ಎ ಕ್ಯಾರೆಟ್ ಕಂಟೈನ್ಸ್, ವೆಜಿಟೇಬಲ್ಸ್ ಅಲ್ಲಿ ಏನ್ ಪ್ರೋಟೀನ್ ಇದೆ, ಏನು ವಿಟಮಿನ್ಸ್ ಇದೆ, ಯಾವ ಫುಡ್ ಈಸ್ ಪ್ರೋಟೀನ್ ರಿಚ್ ಫುಡ್, ವಿಚ್ ಇಸ್ ಅ ಹೆಲ್ತಿ ಫುಡ್, ವಿಚ್ ಇಸ್ ಅ ಅನ್ಹೆಲ್ತಿ ಫುಡ್, ಅದನ್ನೆಲ್ಲ ಹೇಳಿಕೊಟ್ಟಿದ್ರೆ ದಟ್ ವಿಲ್ ಪೀಪಲ್ ರಿಮೆಂಬರ್ ಇಟ್ ಲೈಫ್ ಲಾಂಗ್ and that might change the way patients or people behave towards their own health. Life skills ಹೇಳಿಕೊಡ್ಬೇಕು, and scientific temper ಅನ್ನು ಡೆವಲಪ್ ಮಾಡಬೇಕು, ಎನ್ಕ್ವೈರಿಂಗ್ ಮೈಂಡ್ ಅನ್ನು ಡೆವಲಪ್ ಮಾಡಬೇಕು. ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಬೈ ಹಾರ್ಟ್ ಮಾಡಿ ರೀಪ್ರೊಡ್ಯೂಸ್ ಮಾಡಿ ಮಾರ್ಕ್ ತಗೊಳ್ಳೋದ್ರಲ್ಲಿ ಇಂಪಾರ್ಟೆನ್ಸ್, ಕಾಂಟ್ರರಿ ಟು ವೆಸ್ಟರ್ನ್ ಮೆಡಿಸಿನ್. ವಿ ಹ್ಯಾವ್ ಟು ಲರ್ನ್ ಫ್ರಮ್ ವೆಸ್ಟರ್ನ್ education system where everything is taught very practically, and if they teach anything it is experimentally demonstrated to them. And critically inquiring mind has to be cultivated, and family doctor system has to be revived, and we have to spend time with patients. That is the advantage of alternate system of medicine. They spend time with the patients, and we should have healthy respect for patient
who are choosing alternative medicine. For some reason, somebody wants to try alternative medicine. He's taking a decision, learned decision. So let him try. So if you are considerate towards that, and if my primary doctor is not against me trying Ayurvedic or homeopathic, whatever it is, then the patient is likely to come back when they don't feel better. Now, by the kalsidre first, then when they are not doing well, they will not come back to us. They will go seek another alternative medicine people. In that process, they deteriorate. By the time they come back to us, they are in a very bad shape. So that will help. And educating about acute disease, chronic disease model, educating the people about the need for long-term treatment, why we are doing all these things. So these are the potential solutions. So Nanu Illi, I think I will stop here and open to any questions. Questions ready ಧರ್ಮಾನಂದ್ ಸರ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪ್ರತಿಜ್ಞೆ ಕೊಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಅವ್ರು ಟಚ್ ಮಾಡಿದ ಎರಡು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಟಚ್ ಮಾಡಿದ್ದಾರೆ. ಬೆಸ್ಟ್ ಹೆಲ್ತ್ ಫೆಸಿಲಿಟೀಸ್ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಿಗೋ ತರ ಆಗ್ಬೇಕು. ಇಲ್ಲಿ ಸರ್ಕಾರದ ಪಾತ್ರ ಬಹಳ ಇಂಪಾರ್ಟೆಂಟ್, ಅದನ್ನ ಅವರು ಸ್ಟ್ರೆಸ್ ಮಾಡಿದ್ದಾರೆ. ಸೆಕೆಂಡು, ಯಾಕೆ ಜನ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಅನ್ಸೈಂಟಿಫಿಕ್ ಥಿಂಕಿಂಗ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ವೈಜ್ಞಾನಿಕ ಮನೋಭಾವದ ಕೊರತೆ ಇದೆ. ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಆಗಿರುವಾಗಲೇ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂತ ಒಂದು ಪ್ರಯತ್ನ ಆಗ್ಬೇಕಾಗಿತ್ತು. ಅಥವಾ ವಿಜ್ಞಾನದ ಬಗ್ಗೆ ಸರಿಯಾದ ಒಂದು ವೈಜ್ಞಾನಿಕ ಚಿಂತನೆ ಅಂದ್ರೆ ಏನು, ವೈಜ್ಞಾನಿಕವಾಗಿ ಯಾಕೆ ನಾವು ವೈಜ್ಞಾನಿಕ ಚಿಂತನೆ ಬೇಕು, ಇದು ಜನಸಾಮಾನ್ಯರಲ್ಲೂ ಕೂಡ ಹಬ್ಬಿಸ್ಬೇಕಾಗುತ್ತೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು ಮೋರ್ ಇಂಪಾರ್ಟೆಂಟ್. ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್ ಇದೆಲ್ಲ ಬರ್ಲಿ. ಮತ್ತೆ ಬೇಸಿಕ್ ಥಿಂಗ್ ಅಂದ್ರೆ ಏನು, ಬೇಸಿಕ್ ಸೈಂಟಿಫಿಕ್ ಆಗಿ ಹೇಗೆ ಯೋಚನೆ ಮಾಡಬಹುದು, ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ನಾವು ಇದು ಮಾಡಬಹುದು, ಇದನ್ನ ಕಳಿಸ್ಬೇಕಾಗಿತ್ತು. ಇದರ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡಾಕ್ಟರ್ ಧರ್ಮಾನಂದರ್ ಅವರು. ಈಗ ಬಂದಿದ್ದ ಕೆಲವು ಕ್ವಶನ್ಸ್ ಗಳು ಬಂದಿದೆ, ಅದನ್ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಅನಿಲ್ ಅವ್ರಿಗೆ, 19th 20th century was a period of advancement in basic science. The path-breaking discoveries had to face stiff opposition from established norms and dogmatics. Can you elaborate? ಇದು ಅನಿಲ್ ಅವ್ರ ಇದು ಏನು ಎಲಾಬರೇಷನ್ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಇನ್ನೊಂದ್ಸರಿ ಪ್ರಶ್ನೆ ಓದ್ತೀನಿ, ಇವಾಗಲೇ ಕಳಿಸ್ಕೊಟ್ಟಿದ್ರಿ ಅದನ್ನ. ಇನ್ನೊಂದ್ಸರಿ ದಯವಿಟ್ಟು ಅದನ್ನ ಪ್ರಶ್ನೆ ಇದನ್ನ ಹೇಳ್ತೀರಾ ನೀವು? ಓಕೆ. 19th ಮತ್ತು 20th century was a period of advancement in basic science. The path-breaking discoveries had to face stiff opposition from established norms and dogmatics. Can you elaborate? ಅದರ ಈಗ ಯಾವುದೇ ಒಂದು ವೈಜ್ಞಾನಿಕ ಪರಿಶೋಧನೆ ಆದಾಗ ಆಗಿನ ಟೈಮಿನ ಆಳುವ ಸರ್ಕಾರಗಳು ಯಾವ ರೀತಿ ಇದನ್ನ ಅದು ಚೇಂಜ್ ಅನ್ನೋದು ಯಾವಾಗಲೂ ಕಷ್ಟ. ಇದು ಯಾರಿಗೆ ಆಗ್ಲಿ, ಲೆಟ್ಸ್ ನಾಟ್ ಫೂಲ್ ಅವರ್ ಸೆಲ್ಸ್. ವಿ ಡೋಂಟ್ ಲೈಕ್ ಚೇಂಜ್. ಓಲ್ಡರ್ ಪೀಪಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಲರ್ನ್ ಕಂಪ್ಯೂಟರ್, ಟು ಆಪರೇಟ್ ದ ಕಂಪ್ಯೂಟರ್. ಸೊ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸ್ ಏನಾದ್ರು ಇದ್ರೆ, ಅದಕ್ಕೆ ವಿರುದ್ಧವಾಗಿರೋದು ಏನಾದ್ರು ಯಾರು ಹೇಳಿದ್ರೆ ಅದನ್ನ ಅಪೋಸ್ ಮಾಡೋದು ಬಹಳ ಕಾಮನ್, ಎಲ್ಲಾ ವಿಷಯದಲ್ಲೂ ಆಗುತ್ತೆ. ಈಗಾಗ್ಲೇ ಹೇಳಿದೆ, 3 ವಿಜ್ಞಾನಿಗಳದ್ದು ಉದಾಹರಣೆ ಕೊಟ್ಟೆ ನಾನು ಆಗ್ಲೇನೆ. ಸೆಮಲ್ ವಾಯ್ಸ್, ಮಾರ್ಷಲ್, ಎಸ್ ಚಂದ್ರಶೇಖರ್, ಈ ಥರದ್ದು. ಸೊ ಯಾವುದೇ ವೈಜ್ಞಾನಿಕ ಬೆಳವಣಿಗೆ ಆದ್ರೂ ಅದಕ್ಕೆ ವಿರುದ್ಧವಾಗಿ ಮಾತಾಡೋರು ಸಿಗೋದೇನು ಕಷ್ಟ ಏನಿಲ್ಲ, ಯಾವಾಗಲೂ ಹಾಗೆ ಆಗುತ್ತೆ. ಆದರೆ ಇದ್ರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಅದಕ್ಕೆ ಕೆಲವು ಸರಿ ಏನು ಕಾರಣ ಅಂತಂದ್ರೆ, ಗ್ಯಾಲಿಲಿಯೋ ಟೈಮಲ್ಲಾಗ್ಲಿ, ಬ್ರೂನೋ ಟೈಮಲ್ಲಾಗ್ಲಿ, ಅದಕ್ಕೆ ಮುಖ್ಯ ಕಾರಣ ಇದ್ದಿದ್ದು ರಿಲಿಜನ್. ರಿಲಿಜನ್ ವಾಸ್ ದ ಮೇನ್ ಕಾಸ್. ಬಿಕಾಸ್ ಈ ಚರ್ಚ್, ಎಸ್ಪೆಷಲಿ ಯುರೋಪ್ ಅಲ್ಲಿ ಚರ್ಚ್ಗೆ ವಿರುದ್ಧವಾಗಿ ನೀವೇನಾದ್ರು ಹೇಳಿದ್ರೆ ಅವ್ರು ನಿಮ್ಮನ್ನ ಮಟ್ಟ ಹಾಕಕ್ ಟ್ರೈ ಮಾಡ್ತಿದ್ರು. ಯಾಕೆ ಅಂದ್ರೆ ಚರ್ಚ್ ಅನ್ನೋದು ದೈವಿಕವಾದಲ್ಲ, ಇಟ್ಸ್ ಎ ಕಮರ್ಷಿಯಲ್ ಎಂಟರ್ಪ್ರೈಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್.
ಸೊ ಜನರಿಗೆಲ್ಲರಿಗೂ ಬುದ್ಧಿವಂತಿಕೆ ಮಾಡಿ ಅವರು ಚರ್ಚ್ ಹೇಳಿದ್ದು ಸರಿಯಲ್ಲ ಅಂತ ಗೊತ್ತಾಗ್ಬಿಟ್ರೆ ಚರ್ಚ್ದು ಪವರ್ ಕಮ್ಮಿ ಆಗೋಗುತ್ತೆ, ಬರೋ ದುಡ್ಡು ಕಮ್ಮಿ ಆಗೋಗುತ್ತೆ. ಸೊ ಇಟ್ ಇಸ್ ಅನ್ ಎಂಪೈರ್ ಬೈ ಇಟ್ ಸೆಲ್ಫ್. ಸೊ ಇದು ಒಂದು ಕಾರಣ ಒಂದ್ ಕಡೆ. ಇನ್ನೊಂದು ಕಡೆ unnecessary pride in whatever class that you belong to. There's a class conflict also involved in this. For example, ಇವರು ಕೆಲಿಲಿಯೋ ಮೊದಲನೇ ಬಾರಿಗೆ ಲ್ಯಾಟಿನ್ ಬಿಟ್ಟು ಇಟಾಲಿಯನ್ ಅಲ್ಲಿ ಪುಸ್ತಕಗಳು ಬರೆಯಕ್ಕೆ ಶುರು ಮಾಡ್ದ. ಇದರಿಂದ ದೊಡ್ಡ ಕ್ರಾಂತಿನೇ ಆಗೋಯ್ತು. ಇದೇ ತರ ಕ್ರಿಶ್ಚಿಯಾನಿಟಿನಲ್ಲೂ ಮೊದಲನೇ ಬಾರಿಗೆ ಇದನ್ನ ಬೈಬಲ್ನ ಲ್ಯಾಟಿನ್ ಬಿಟ್ಬಿಟ್ಟು ಜರ್ಮನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಕ್ ಹೋದಾಗ ಅಲ್ಲೂ ದೊಡ್ಡ ಗಲಾಟೆ ಆಗೋದು. ಯಾಕೆಂದ್ರೆ ಈ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇದು ಏಟು ಬೀಳುತ್ತೆ, ಅದಕ್ಕೆ ಇದರಾಗುತ್ತೆ. ಸೊ ದಿಸ್ ಹ್ಯಾಸ್ ಟು ಬಿ ಎಕ್ಸ್ಪೆಕ್ಟೆಡ್ ಎವ್ರಿವೇರ್. ಸೊ ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಇವರು ಡಾಕ್ಟರ್ ಧರ್ಮಾನಂದ್ ಅವ್ರು ಹೇಳಿದಾಗ ಹಿಸ್ಟ್ರಿ ಆಫ್ ಸೈನ್ಸ್ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ಈ ತರದ ಕಾರಣಗಳು, ಇದರ ಉದಾಹರಣೆಗಳು ಬೇಕಾದಷ್ಟು ಸಿಗುತ್ತೆ. ಇದಾಗೋದೆ ಸಹಜ ಇದು. ಆದರೆ ಕೊನೆಯಲ್ಲಿ ಯಾವುದು ನಾವು ತಾತ್ಕಾಲಿಕ ಸತ್ಯ ಅಂತ ಹೇಳಿದ್ರು ಆ ಸತ್ಯ ಇಟ್ ವಿಲ್ ವಿನ್, ಅದಕ್ಕೆ ಗೆಲುವು ಹಾಗೆ ಆಗುತ್ತೆ. ಇದು ಎಲ್ಲಾ ಸೈನ್ಸಸ್ ಅಲ್ಲೂ ಇದನ್ನು ನೋಡಬಹುದು. ಏನು ಐ ಹೋಪ್ ಐ ಆನ್ಸರ್ಡ್ ದ ಕ್ವೆಶ್ಚನ್ ಅಟ್ ಲೀಸ್ಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಐ ಕ್ಯಾನ್ ಆಡ್, ಅದು ಈಗ ಅನಿಲ್ ಸರ್ ಹೇಳಿದಂಗೆ ಯಾವ ಟೈಮಲ್ಲೂ ಒಂದು ನ್ಯೂ ಕಾನ್ಸೆಪ್ಟ್ ಬರುವಾಗ ರೆಸಿಸ್ಟೆನ್ಸ್ ಇರ್ತದೆ. ಎಸ್ಟಾಬ್ಲಿಷ್ಡ್ ಪ್ರಾಕ್ಟಿಷನರ್ಸ್ ಈಗ ಗ್ಯಾಲನ್ದು ವ್ಯೂಸ್ ಅನ್ನು ತಪ್ಪು ಅಂತ ಹೇಳಕ್ಕೆ ಒಪ್ಪಿಕೊಳ್ಳಕ್ಕೆ ಜನರಿಗೆ ಒಂದು 200, 200, 300 ವರ್ಷಗಳಾಯ್ತು. ಬಿಕಾಸ್ ಹಿ ವಾಸ್ ಕನ್ಸಿಡರ್ಸ್ ಅ ಗಾಡ್. ಗ್ಯಾಲನ್ ಕೆನಾಟ್ ಬಿ ರಾಂಗ್. ಸೊ ಮತ್ತೆ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಇಟ್ ಟುಕ್ ಲಾಂಗ್ ಟೈಮ್ ಫಾರ್ ದಿ ಕಂಟಿನ್ಯೂಸ್ ಜನರೇಷನ್ ಆಫ್ ಪೀಪಲ್ ಟು ಸೇ ದಟ್ ಇಟ್ ವಾಸ್ ರಾಂಗ್. ಅಂಡ್ ಸ್ವಲ್ಪ ಸೈಂಟಿಫಿಕ್ ಫೆನಾಟಿಸಮ್ ಬಂದ್ಬಿಡುತ್ತೆ. ಸೈನ್ಸ್ ಅಲ್ಲಿಯೂ ನಾವು ರಿಲಿಜಿಯಸ್ ಫೆನಾಟಿಸಮ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ರಿಲಿಜನ್ಸ್. ಸೈನ್ಸ್ ಅಲ್ಲೂ ಈಗ ಒಂದು ಗ್ರೂಪ್ ಆಫ್ ಪೀಪಲ್ ಯು ಥಿಂಕ್ ಸ್ಕೂಲ್ ಆಫ್ ಥಾಟ್ ಅಂತ ಅದ್ ನಮ್ದೇ ಕರೆಕ್ಟ್ ಅಂತ ಶುರು ಮಾಡ್ತಾರೆ. ಬಟ್ ಓವರ್ ಟೈಮ್ ಅನಿಲ್ ಸರ್ ಹೇಳಿದಂಗೆ ದ ಫೈನಲ್ scientific thing will come up. What is the most correct thing will come out as the triumphant. So that is the beauty of science. Science is always theory. First to start ಮಾಡುವಾಗ theoryನೇ ಇರೋದು, but it is a verifiable theory. What is the current theory can be disproved also. That is still a scientific theory. ಈಗ pseudo scientific theory cannot be proved or disproved because that is a dogma. That remains. So ಈ ವಿಜ್ಞಾನದ ವಿಧಾನ ಓಕೆ ನಿಮ್ದು ಆಯ್ತು ಅನ್ಕೊಂಡ್ರೆ, ಸಾರಿ ಹೇಳಿ. ಆಯ್ತು. ಈ ವಿಜ್ಞಾನದ ವಿಧಾನಗಳ ವಿಷಯ ಹೇಳಿದಾಗ ಈ ಊಹೆ ಮಾಡೋದು ಅಂತ ಹೇಳಿದೆ. ಆ ಊಹೆಗೆ ಅದಕ್ಕೆ ಕೆಲವು ವಿಧಾನಗಳಿವೆ. ಅದು ಯಾವ ತರ ಇರ್ಬೇಕು ಊಹೆ ಅನ್ನೋದು. ಅದಲ್ಲೇನು ಒಂದಕ್ಕೆ ಫಾಲ್ಸಿಫೈಯಬಿಲಿಟಿ ಅಂತ ಒಂದ್ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಪದ ನನಗೆ ಗೊತ್ತಿಲ್ಲ. ಫಾಲ್ಸಿಫೈಯಬಿಲಿಟಿ ಅಂದ್ರೆ ಏನು ಅಂದ್ರೆ, ನೀವು ಒಂದು ಊಹೆ ಮಾಡಿ ಒಂದು ಥಿಯರಿ ಅಥವಾ ಒಂದು ಹೈಪೋಥೆಸಿಸ್ ಹೇಳಿದ್ರೆ ಇದು ಯಾವ ರಿಸಲ್ಟ್ ಬಂದ್ರೆ, ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅಥವಾ ಯಾವ್ದಾದ್ರು ನೀವು ಅಬ್ಸರ್ವೇಷನ್ ಮಾಡಿದ್ರೆ ಯಾವ ಅಬ್ಸರ್ವೇಷನ್ ಅಥವಾ ಯಾವ ಟೆಸ್ಟ್ ರಿಸಲ್ಟ್ಸ್ ಇಂದ ನನ್ನ ಹೈಪೋಥೆಸಿಸ್ ತಪ್ಪಾಗ್ಬೋದು, ಅದನ್ನು ನಾವೇ ಹೇಳ್ಬೇಕಾಗ್ತದೆ. ದಿಸ್ ಇಸ್ ನೋನ್ ಆಸ್ ಫಾಲ್ಸಿಫೈಯಬಿಲಿಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಅಲ್ಲಿ ಇದಿಲ್ಲದೆ ಇದ್ರೆ ಕೆಲವು ಅನ್ಸೈಂಟಿಫಿಕ್ ಹೈಪೋಥೆಸಿಸ್ಗೆ, ಫಾರ್ ಎಕ್ಸಾಂಪಲ್ ಈವನ್ ಗಾಡ್ ಇಸ್ ಕಾಲ್ಡ್ ಅ ಹೈಪೋಥೆಸಿಸ್. ನೀವು ಗಾಡ್ ಹೈಪೋಥೆಸಿಸ್ಗೆ ಫಾಲ್ಸಿಫೈಯಬಿಲಿಟಿ ಇಲ್ಲ. ಏನು ನಿಮಗೆ ಹೇಳಿದ್ರೆ ನೀವು ದೇವ್ರು ಇಲ್ಲ ಅಂತ ನಂಬ್ತೀರಾ ಅಥವಾ ನನ್ನ ಊಹೆ ತಪ್ಪು ಅಂತ ಹೇಳ್ತೀರಾ ಅನ್ನೋದು ಇಲ್ವೇ ಇಲ್ಲ. ಸೊ ಇಟ್ಸ್ ಅ ಹೈಪೋಥೆಸಿಸ್, ಬಟ್ ಇಟ್ಸ್ ನಾಟ್ scientific hypothesis. This is very important. This is also to be known in this. Sir, mute ಆಗಿದ್ದೀರಾ? ಈಗ ಮ್ಯೂಟ್ ಆಯ್ತು. ಓಕೆ. ಧರ್ಮಾನಂದ್ ಅವರಿಗೆ ಒಂದು ಪ್ರಶ್ನೆ ಇದೆ. ಹೌ ಟು ಕೌಂಟರ್ ಬಾಬಾಸ್ ಅಂಡ್ ಮ್ಯಾನೇಜ್ಮೆಂಟ್ ಗುರುಸ್ ಸಮಟೈಮ್ಸ್ ಈವನ್ ಎರ್ಸ್ಯುವರ್ ಫಿಸಿಷಿಯನ್ ಸ್ಪ್ರೆಡಿಂಗ್ ಸುಡೋ ಮೆಡಿಕಲ್ ಸೈಟ್ಸ್? ನಾನು ಮೆನ್ಷನ್ ಮಾಡಿದೆ, ಅದನ್ನು ಕೌಂಟರ್ ಮಾಡೋದು ಕಷ್ಟ ಇದೆ ಕರೆಂಟ್ ಸಿನಾರಿಯೋಲಿ. ಸೊ ದ ಬೆಸ್ಟ್ ವೇ ಇಸ್ ಟು ನಮ್ಮ ಡ್ಯೂಟಿನ ನಾವು ಕರೆಕ್ಟಾಗಿ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದ ಮ್ಯಾಕ್ಸಿಮಮ್ ಬೆಸ್ಟ್ ಕೇರ್, ಎಕ್ಸ್ಪ್ಲನೇಷನ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಟು ದ ಪೇಷಂಟ್ಸ್.
ಸೊ ಈಗ ಕರೆಂಟ್ ಸಿನಾರಿಯೋದಲ್ಲಿ ಅನ್ಲೆಸ್ ದ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ಚೇಂಜಸ್, ಈಗ as long as the Babas are encouraged by the government, and if the government is discouraging the doctors, the Babas are going to rule. So we cannot totally avoid that. We can counter it by providing good services. ಈಗ ಕೋವಿಡ್ ಬಂದ ಮೇಲೆ ಸ್ವಲ್ಪ ಡಾಕ್ಟರ್ಸ್ ಮೇಲೆ ಸ್ವಲ್ಪ ಮರ್ಯಾದೆ ಬಂದಿದೆ ವಾಪಸ್, just before COVID, because they realized that doctors are required. So now we have to do our duty well and do it in as scientific way as possible, and also decide introspect ಮಾಡಬೇಕು ಅಂತ ಹೇಳಿದೆ ನಾವು ಮಾಡರ್ನ್ ಮೆಡಿಸಿನ್ಸ್. So that also will help us to regain the confidence back. ಅದೆಲ್ಲ ಸೇರಿದ್ರೆ I think we can do. And regarding some modern medicine doctors propagating adannu iga with the current explosion of YouTubes and WhatsApps, it's very difficult to spread, but everything will iron out. Everything is a fad. ಒಂದಿಷ್ಟು ದಿವಸ ಓಡುತ್ತೆ ಮತ್ತೆ ಸರಿಯಾಗುತ್ತೆ. ಈಗ ಆಪಲ್ ಸಿಡರ್ ವಿನೆಗರ್ ಇಸ್ ವೆರಿ ಪಾಪ್ಯುಲರ್, ಅದು ಸ್ವಲ್ಪ ದಿವಸ ಆದ್ಮೇಲೆ ಅದು ಹೊರಟೋಗುತ್ತೆ, ಇನ್ನೊಂದು ಬೇರೆ ಹನಿ ಲೆಮನ್ ವಾಟರ್ ಬರುತ್ತೆ. ಸೊ ಇಟ್ ಕೀಪ್ಸ್ ಚೇಂಜಿಂಗ್. ಸೊ ಹೋಪ್ಫುಲಿ ಸಮಥಿಂಗ್ ವಿಲ್ ರಿಮೈನ್ ವೆಲ್. ಯಾ, ದ ಎಟರ್ನಲ್ ವ್ಯಾಲ್ಯೂಸ್ ವಿಲ್ ರಿಮೈನ್ ಅಂತ ಹೋಗಬೇಕಷ್ಟೇ. ಓಕೆ, ಮೋಸ್ಟ್ಲಿ ಇನ್ನು ಜಸ್ಟ್ ಒಂದು ಕ್ವಶನ್. ಈ ಅಮೃತ ನೋನಿಂತ ಬೆಳಿಗ್ಗೆ ಸಾಯಂಕಾಲ ಈವ್ನಿಂಗ್ 3 ಟೈಮು ಕೂಡ ಟಿವಿಲಿ ಬರ್ತಾ ಇರುತ್ತೆ. ಅಮೃತ ನೋನಿ ಎಲ್ಲ ಸಾಲ್ವ್ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಮೃತ ನೋನಿ ಅಂತ ಏನೋ ಬರ್ತಾ ಇದೆ ಟಿವಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ. ಅದೇ ಅಮೃತ ನೋನಿ ಅಂತ. You can make it is a commercial product they want to sell, and it is a current fad. So noni is a cure for everything anta. ಸೊ ನಾನು ಈಗ ಆಲ್ಟರ್ನೇಟಿವ್ ಮೆಡಿಸಿನ್ ಎಲ್ಲವೂ ಬ್ಯಾಡ್ ಅಲ್ಲ. ಐ ವಾಂಟ್ ಟು ಸ್ಟ್ರೆಸ್ ದಟ್, ಬಿಕಾಸ್ ಎಷ್ಟೋ ಕೆಲವು ಸೈಂಟಿಫಿಕ್ ಆಗಿ ಇರ್ಲಿಕ್ಕಿಲ್ಲ, ಬಟ್ ದೇ ಹ್ಯಾವ್ ದೇರ್ ಓನ್, ಲೈಕ್ ಕೆಲವುದು ಲೈಕ್ ಅಂತ ಹೇಳ್ಬೋದು ಹೋಮಿಯೋಪತಿ ಇನ್ ಸರ್ಟನ್ ಏರಿಯಾಸ್ ಹ್ಯಾವ್ ಸಮ್ ಎವಿಡೆನ್ಸ್ ಟು ಸೇ ದಟ್ ಇಟ್ ವರ್ಕ್ಸ್. ಆಯುರ್ವೇದಿಕ್ಕು ರಾಂಗ್ ಸೂಡೋ ಸೈನ್ಸ್ ಅಲ್ಲ, ದೇ ಹ್ಯಾವ್ ಸಮ್ ಮೆರಿಟ್ಸ್ ಇನ್ ಇಟ್. ಕೆಲವು ಬೇಸಿಕ್ ಸಿಂಪಲ್ ಕಾಯಿಲೆಗಳಿಗೆ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ ಕತೆ ಹೋಗೋದಕ್ಕಿಂತ ಮೆಡಿಸಿನ್ ತಗೊಳ್ಳದೇ ಇರೋದೇ ವಾಸಿ. ಮೆಡಿಸಿನ್ ತಗೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಸಿಂಪಲ್ ಮೆಡಿಸಿನ್ಸ್ ತಗೊಳ್ಳೋದು ಬೆಟರ್, ಬಿಕಾಸ್ ಸಮಟೈಮ್ಸ್ ಮಾಡರ್ನ್ ಮೆಡಿಸಿನ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅ ವೈರಲ್ ಇಲ್ನೆಸ್. ಸೊ ಇದನ್ನೆಲ್ಲ ನಾವು ವಿ ಹ್ಯಾವ್ ಟು think about it before we condemn anything. So we are not condemning anything. We want only people to think scientifically when they choose a therapy for them. See, Amrita Noni, ಅದು ಒಳ್ಳೆದ ಕೆಟ್ಟದ ಯಾರಿಗೂ ಗೊತ್ತಿಲ್ಲ, because they claim it is only a claim. So you have to read through it and decide. Okay, ಇದು ಅನಿಲ್ ಅವ್ರಿಗೆ ಇನ್ನೊಂದು ಕ್ವಶನ್. ವೈ ಲ್ಯಾಕ್ ಆಫ್ ಸೈಂಟಿಫಿಕ್ ಟೆಂಪರ್ ಈವನ್ ಎಮಂಗ್ ದ ಎಜುಕೇಟೆಡ್ ಒನ್ಸ್? ಇದಕ್ಕೆ ಎಜುಕೇಟೆಡ್ ಅನ್ನೋದಕ್ಕೆ ಅದಕ್ಕೂ ನೀವು ಡೆಫಿನೇಷನ್ ಹೇಳ್ಬೇಕಾಗಿದೆ. ಬರೀ ಇಂಜಿನಿಯರಿಂಗ್ ಯಾವ್ದೋ ಒಂದು BSc ಬಿ ಇಂಜಿನಿಯರಿಂಗ್ ಮೆಡಿಸಿನ್ ಡಿಗ್ರಿ ತಗೊಂಡ್ಬಿಟ್ರೆ ಎಜುಕೇಟೆಡ್ ಅದು, ಅಥವಾ ರಿಯಲ್ ಎಜುಕೇಶನ್ ಎಂತೇನಾದ್ರು ಹುಡುಕಕ್ಕಾಗತ್ತೋ ಅಂತ. ಇವಾಗ ನೀವೇ ಶೆಟ್ಟಿ ಅವ್ರು ನೀವೇ ಹೇಳಿದ್ರಿ, ನನ್ಗೆ ಸೈನ್ಸ್ ಅಲ್ಲಿ ತುಂಬಾ ಮಾರ್ಕ್ಸ್ ಬರ್ತಿತ್ತು, ಸೈನ್ಸ್ ಗೊತ್ತಿತ್ತು ಅನ್ಕೊಂಡ್ಬಿಟ್ಟೆ. ಅದು ನಿಜವಾದ ಎಜುಕೇಶನ್ ಅಲ್ಲ. ಆ ಲೆವೆಲ್ ಅಲ್ಲಿ ಮುಂದೆ ನಿಮಗ್ ತಿಳಿತು ಇದು ಬರೀ ಸೈನ್ಸ್ ಅಂದ್ರೆ ಇಷ್ಟು ಮಾತ್ರ ಅಲ್ಲ, ಇದಕ್ ಜಾಸ್ತಿ ಇದೆ ಅಂತ. ಅದು ರಿಯಲ್ ಎಜುಕೇಶನ್. ಸೊ ಇವಾಗ ಈವನ್ ಅಮಾಂಗ್ ಎಜುಕೇಟೆಡ್ ಪೀಪಲ್ ಅಂದ್ರೆ ಆರ್ ದೇ ರಿಯಲಿ ಎಜುಕೇಟೆಡ್ ಅಂತ ಪ್ರಶ್ನೆ ಕೇಳ್ಬೇಕಾಗತ್ತೆ. ಇವಾಗ ಇವನು ಹೇಳ್ತಾರೆ ಇದರಲ್ಲಿ ಇವಾಗ ಬೇಕಾದಷ್ಟು ಕಡೆ ನಮ್ಗೆ ನಮ್ಮ ನಂಬಿಕೆಗಳಿಗೆ ನಾವು ಏನು ನಮ್ಮ ತಿಳುವಳಿಕೆಗಳಿಗೆ ಅದ್ರ ಮೇಲಿನ ಪ್ರಭಾವ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳಿ. ನಮ್ಮ ರಿಲಿಜನ್ ಅದರದೇ ಒಂದು ಪ್ರಭಾವ ಇದೆ, ನಾವು ಸೋಷಿಯಲ್ ಕ್ಲಾಸ್ದು ಪ್ರಭಾವಗಳಿರುತ್ತೆ, ನಮ್ಮ ಫ್ರೆಂಡ್ಸ್ ಅಂಡ್ ಪಿಯರ್ ಪ್ರೆಷರ್ ಪ್ರಭಾವಗಳಿರುತ್ತೆ, ಪ್ರೈಡ್ ಇರುತ್ತೆ. ಸೊ ಎಲ್ಲಾದ್ರಲ್ಲೂ ಯಾರು 100% ಸೈಂಟಿಫಿಕ್ ಅಲ್ಲ. ಈವನ್ ಇನ್ಕ್ಲೂಡಿಂಗ್ ಸೈಂಟಿಸ್ಟ್ ಆರ್ ನಾಟ್ 100% ಸೈಂಟಿಫಿಕ್. ಸೊ ಎಜುಕೇಟೆಡ್ ಅಂತ ಮಾತ್ರಕ್ಕೆ ಅದಕ್ಕೆ ಡಿಗ್ರಿ ತಗೊಂಡು ಮಾತ್ರಕ್ಕೆ ನಮಗೆ ಸೈಂಟಿಫಿಕ್ ಆಟಿಟ್ಯೂಡ್ ಬಂತು ಅಂತಲ್ಲ. ಬಹಳ ಜನ ವಿಜ್ಞಾನಿಗಳಿಗೆ ಅದಿರೋದಿಲ್ಲ. ಒಳ್ಳೆ ವಿಜ್ಞಾನ ಮಾತ್ರ ಮಾಡ್ತಾರೆ, ಬಟ್ ಇನ್ ಜನರಲ್ ಲೈಫ್ ಅವ್ರಿಗೆ ವೈಜ್ಞಾನಿಕ ಮನೋಧರ್ಮನೇ ಇರಲ್ಲ. ಸೊ
ಈ ತರ ಇರ್ಬೇಕಾದ್ರೆ ಇದು ಇಟ್ ಇಸ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಟು ಬಿ ಎಕ್ಸ್ಪೆಕ್ಟೆಡ್. ಓನ್ಲಿ ಥಿಂಗ್ ಇಸ್ ಇದನ್ನ ಬೆಳೆಸಕ್ಕೆ ಸಾಕಷ್ಟು ಪ್ರಯತ್ನ ಆಗಿಲ್ಲ ಅಂತ ನಾವು ಅನ್ಕೋಬಹುದು. Correct. I agree with you. Spirit of enquiry is different from science. You can do a science. Yeah. ಈಗ ನಮ್ಮ ಇಸ್ರೋದಲ್ಲಿ ಕೆಲವು ಸಲ ರಾಕೆಟ್ ಮುಂದೆ ತೆಂಗಿನಕಾಯಿ ಹೊಡಿತಾರೆ, ಪೂಜೆ ಮಾಡ್ತಾರೆ. ಲುಕ್ಸ್ ವೆರಿ ಆಡ್ ಫಾರ್ ರಾಕೆಟ್ ಬಿಡ್ತಾರೆ, ಬಟ್ ಯಾಕೆ ದೇವರದು ಆರತಿ ಯಾಕೆ ಅಂತ. ಬಟ್ ಸಮ್ವೇರ್ ಇರ್ರೇಷನಲ್ ಮೈಂಡ್ ಕಮ್ಸ್ ಇನ್ ದೇರ್. ಸೊ ಇಲ್ಲಿ ಇದು ಸೈನ್ಸಿಗೂ ಸೈಂಟಿಫಿಕ್ ಸ್ಪಿರಿಟಿಗೂ ಡಿಫರೆನ್ಸ್ ಇದೆ. ಬಹಳ ವ್ಯತ್ಯಾಸ ಆಯ್ತು. ಯಾರೋ ಒಬ್ರು ಇದು ಫೇಸ್ಬುಕ್ ಕ್ವೆಶ್ಚನ್ಗಳ ತರ ಕಾಮೆಂಟ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತು. ವಿದ್ಯಾಶಂಕರ್ ಅವ್ರು ಹೇಳಿದ್ರು, ಅದು ನಮ್ಮ ಅಕ್ಕ ಇನ್ಸಿಡೆಂಟ್ಲಿ, ಸ್ಕೂಲಲ್ಲಿ ಪ್ರಶ್ನೆಗಳು ಕೇಳಕ್ಕೆ ಅವಕಾಶನೇ ಕೊಡಲ್ಲ, ಎನ್ಕರೇಜ್ ಮಾಡಲ್ಲ ಅಂತ. ದಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆಸ್ಪೆಕ್ಟ್ಸ್ ಆಫ್ ಸೈನ್ಸ್. ಅದನ್ನ ಪ್ರೋತ್ಸಾಹ ಕೊಡದೇ ಇದ್ರೆ ಎಷ್ಟೇ ಎಜುಕೇಟ್ ಆದ್ರೂ ಸೈಂಟಿಫಿಕ್ ಟೆಂಪರ್ ಬರಲ್ಲ. ಮನೆಯಲ್ಲೂ ಮಾಡಲ್ಲ ಸರ್. ಈಗ ಹುಡುಗರು ಏನಾದ್ರು ಅಪ್ಪ ಇದು ಏನಕ್ಕೆ ಫ್ಲೈಟಿಂಗ್ ಹೋಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋ, ದಟ್ಸ್ ದ ಆನ್ಸರ್. ಬಿಕಾಸ್ ಫಾದರ್ ಡಸಂಟ್ ನೋ ದ ಆನ್ಸರ್. The father doesn't have the time or patience to tell. So the spirit of enquiry is systematically curbed. ಮೊಟಕಾಗೋಗುತ್ತೆ, ಅಲ್ಲೇ ಮೊಟಕಾಗೋಗುತ್ತೆ. ಕರೆಕ್ಟ್. ಇದು ಇನ್ನೊಂದು ಪ್ರಶ್ನೆ ಡಾಕ್ಟರ್ ಧರ್ಮಾನಂದ್ ಅವರಿಗೆ. Doctors have a responsibility to educate the public on scientific medicine. When they understand, they will themselves reject pseudoscience. ಹೌದು ಸರ್, ಟು ಅ ಸರ್ಟನ್ ಎಕ್ಸ್ಟೆಂಟ್ yes, because education, even if you are educated, ನಾನು ಕೆಲವು ಸಲ ಪೇಷಂಟ್ಸ್ ಹತ್ರ 1 hour ಸ್ಪೆಂಡ್ ಮಾಡಿ ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಚಿತ್ರಗಳು ಹಾಕಿ ಕಳಿಸಿರ್ತೀನಿ ಪೇಷಂಟ್ಸ್. ಬಟ್ ದೇ ವಿಲ್ ಕಮ್ ಬ್ಯಾಕ್ ಆಫ್ಟರ್ 2 years because somebody has guided them towards something else which was not effective. So education try ಮಾಡಬಹುದು, ವೆದರ್ ದ ಮೈಂಡ್ ಇಸ್ ರಿಸೆಪ್ಟಿವ್, ಅದು ಇಂಪಾರ್ಟೆಂಟ್. ಆ ಟೈಮಲ್ಲಿ ನಾವು ಎಜುಕೇಟ್ ಮಾಡಿದ ಟೈಮಲ್ಲಿ ರಿಸೆಪ್ಟಿವ್ ಆಗಿದೆಯಾ ಅಂತ. ಸೊ ದ ಎಜುಕೇಶನ್ ಇಸ್ ಅ ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರಾಸೆಸ್. ಫಸ್ಟ್ ಅವರಿಗೆ they should see some improvement. They have to come back. Once they come back, they will ask questions. Every time they ask questions, we have to keep answering that. And 1-2 ವರ್ಷ ಆದ್ಮೇಲೆನು ಸಾರಿ ಡ್ರಗ್ ಇಂದ ಸೈಡ್ ಎಫೆಕ್ಟ್ ಆಗತ್ತಾ, ನೀವು 2 ವರ್ಷ ತಗೊಳ್ತಾ ಇದ್ದೀರಲ್ಲ, ಸೈಡ್ ಎಫೆಕ್ಟ್ ಆಗ್ಲಿಲ್ಲ, ಕಂಟಿನ್ಯೂ ಮಾಡಿ, ಸೈಡ್ ಎಫೆಕ್ಟ್ಸ್ ಬರಕ್ಕೆ ಏನ್ ಚಾನ್ಸು, ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಕೀಪ್ ಎಕ್ಸ್ಪ್ಲೈನಿಂಗ್ ಟು ದೆಮ್. ಬಟ್ ಕೆಲವು ಸಲ ಮೈಂಡ್ ರಿಸೆಪ್ಟಿವ್ ಆಗಿ ಇರಲ್ಲ. ಕೆಲವು ಸಲ ಅಕ್ಯೂಟ್ ಕಾಯಿಲೆಗಳು ಬಂದಾಗ, when they are immediate ill, ಮೈಂಡ್ ಇಸ್ ವೆರಿ ವೆರಿ ಫಸಿ. ನಾವು ಏನ್ ಹೇಳಿದ್ರು ಆಗಲ್ಲ. ಬಟ್ ಸಂಬಡಿ ಸೇಸ್, ಒಂದು ಬಾಬಾ ಬಂದು ನಾನು 2 ಸಲ ಕ್ಯೂರ್ ಮಾಡ್ಬಿಡ್ತೀನಿ, ಒಂದು 20,000 ಕೊಡಿ, ನಾನು ಪೂಜೆ ಮಾಡಿ ಸರಿ ಮಾಡ್ತೀನಿ ಅಂತ ಹೇಳಿದ್ರೆ, ದೇ ವಿಲ್ ಗೋ, ದೇ ಬರ್ನ್ ದೇರ್ ಫಿಂಗರ್ಸ್ ಅಂಡ್ ದೆನ್ ಕಮ್ ಬ್ಯಾಕ್. ಸೊ ಅವರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ಬಿಕಾಸ್ ಪಬ್ಲಿಕ್ ಆಲ್ ಸೆಡ್ ಅಂಡ್ ಡನ್, ದೇ ಆರ್ ನಾಟ್ ಎಜುಕೇಟೆಡ್ ಇನ್ ಮೆಡಿಸಿನ್, ದೇ ಆರ್ ನಾಟ್ ಎಜುಕೇಟ್, ದೇ ಆರ್ ನಾಟ್ ಡಸಂಟ್ like not encouraged in a scientific, brought up in a scientific temper. So and particularly when they are unwell, they are prone for pulls and pressures of the community and attractiveness of the pseudoscience scientific methods. But education is very important, ongoing. It's an ongoing continuous process. ನೀವು ಹೇಳಿದ್ದು, you can take a horse to water but you can't make it drink. ನೀವು ಎಜುಕೇಟ್ ಮಾಡ್ಬೋದು, ಬಟ್ ಎಜುಕೇಟ್ ಆಗಕ್ಕೆ ರಿಸೆಪ್ಟಿವ್ ಆಗೂ ಇರ್ಬೇಕಲ್ಲ, ಅದು ಕಷ್ಟ ಆಯ್ತು. ಅದಕ್ಕೆ ನಮ್ಗೆ ವಿ ಕ್ಯಾರಿ ಅ ಲಾಟ್ ಆಫ್ ಅನ್ವಾಂಟೆಡ್ ಲಗೇಜ್. ಅದು ದಟ್ ಈಸ್ ಆಲ್ಸೋ ದೇರ್. Because even our scientific concept is developed over many years of reading newspapers. ನಮ್ಮ ಬುಕ್ಗಳಲ್ಲಿ ಓದಿದ್ದು, ನ್ಯೂಸ್ ಪೇಪರ್ ಓದಿದ್ದು, ನಮ್ಮ ಅದರ್ಸ್ ಫ್ರೆಂಡ್ಸ್ ಹತ್ರ ಮಾತಾಡುವಾಗ. ಸೊ ವಿ ಹ್ಯಾವ್ ಅ ಮೆಂಟಲ್ ಕಾನ್ಸೆಪ್ಟ್ ಆಫ್ ವಾಟ್ ಈಸ್ ಇಲ್ನೆಸ್. ಸೊ ಅದು ಮ್ಯಾಚ್ ಆಗದೇ ಇದ್ರೆ ಸಮ್ಟೈಮ್ಸ್ ದೇ ಗೆಟ್ ಇನ್ ಟು ಅ ಕ್ಲಾಶ್ ಕೈಂಡ್ ಆಫ್ ಸಿಚುವೇಶನ್. ಸೊ ಪೀಪಲ್ ಆರ್ ನಾಟ್ ರಿಸೆಪ್ಟಿವ್ ಫಾರ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್, ಸೈಂಟಿಫಿಕ್ ಟೆಂಪರ್ ಅದಕ್ಕೆ ರಿಸೆಪ್ಟಿವ್ ಆಗಿರಲ್ಲ ಕೆಲವು ಸಲ. ಮೋಸ್ಟ್ಲಿ ಟೈಮ್ 7:30 ಆಗ್ತಾ ಇದೆ. ನಮ್ಮ ಇದನ್ನ ಮುಕ್ತಾಯ ಮಾಡ್ಬೋದೇನೋ. ಇದು ಒಂದು ಒಳ್ಳೆಯ ಚರ್ಚೆ ಇವತ್ತು ನಮ್ಮ ಮಧ್ಯೆ ನಡೆದಿದೆ ಅಂತ ಅನ್ಸುತ್ತೆ. ಜೊತೆಯಲ್ಲಿ 1-2-3 ಪ್ರಶ್ನೆಗಳನ್ನ ನಾನು ನಮ್ಮ ವೀಕ್ಷಕರಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ಈ ಸೂಡೋ ಸೈನ್ಸ್ ಅನ್ನ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ?
ಇದರಲ್ಲಿ ಸರ್ಕಾರದ ಕೈವಾಡ ಇದೆಯಾ ಅಥವಾ ಸರ್ಕಾರದ ಕೈವಾಡ ಇದ್ರೆ ಯಾಕೆ ಸುಳ್ಳು ಇದು ಪ್ರಚಾರ ಮಾಡ್ತಾರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ನಮ್ಗೆ ಸ್ವಲ್ಪ ನೋಡ್ಬೇಕಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸೈನ್ಸ್ ಕಾನ್ಫರೆನ್ಸ್ ಎಲ್ಲ ಬಂದು ಕೂಡ ಒಂದು ಇದು ಗಣೇಶನ್ ಇದ್ರ ಬಗ್ಗೆ ಹೇಳ್ತಾರೆ. ಗಣೇಶ ಆ ತರನ ಒಪ್ಕೊಳ್ಳೋಣ, ಅದು ಬಿಟ್ಟು ಅದು ಪ್ಲಾಸ್ಟಿಕ್ ಸರ್ಜರಿ, ಇದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಕ್ವಶನ್ಗಳು ಪ್ರಾರಂಭ ಆಗುತ್ತೆ. ಆದ್ರೆ ಇದನ್ನ ಯಾಕೆ ಪ್ರಮೋಟ್ ಮಾಡ್ತಾರೆ, ಇಲ್ಲಿ ಏನಾದ್ರು ಪೊಲಿಟಿಕಲ್ ಮೋಟಿವ್ ಇದೆಯಾ ಅದನ್ನು ಪರಿಶೀಲನೆ ಮಾಡ್ಬೇಕೇನೋ. ಯಾಕಂತಂದ್ರೆ ಇದು ಇವತ್ತಿನ ಪ್ರಶ್ನೆ ಅಲ್ಲ. ನೀವು 15ನೇ ಸೆಂಚುರಿಗೆ ಹೋದಾಗ ಇವಾಗ್ಲೇ ಆಲ್ರೆಡಿ ಹೇಳಿದ್ದಾರೆ ಗೆಲಿಲಿಯೋನ್ನ ಯಾವ ರೀತಿ ಇದು ಮಾಡಿ. ಗೆಲಿಲಿಯೋ ಹೇಳಿದ್ದೇನಂತಂದ್ರೆ ಸೂರ್ಯ ಭೂಮಿಗೆ ಸುತ್ತಾ ಇಲ್ಲ, ಭೂಮಿ ಸೂರ್ಯನ ಸುತ್ತಾ ಇದೆ ಅಂತ ಹೇಳಿದ. ಒಂದು ಸರಳವಾದ ಸತ್ಯ ಇದು. ಅವನು ಕರೆದು ಎಲ್ರಿಗೂ ಹೇಳಿದ, ಬನ್ನಿ ಟೆಲಿಸ್ಕೋಪ್ ಇದ್ದಲ್ಲಿ ನೋಡಿ, ವಾಚ್ ಮಾಡಿ, ನಿಮ್ಮ ಮುಂದೆ ಇದೆ ಸತ್ಯವನ್ನು ನೀವೇ ಪರಿಶೀಲನೆ ಮಾಡಿ ಅಂತ ಹೇಳಿದ. ಬಟ್ ಯಾರೂ ಕೂಡ ಬರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಸಿದ್ಧವಾದ ಸತ್ಯ ಇದೆ, ನಿರಂತರ ಸತ್ಯ ಏನಂತೀವಿ, ಅನ್ಕ್ವಶ್ಚನಬಲ್ ಟ್ರೂತ್, ಅದನ್ನ ಧಕ್ಕೆ ಮಾಡ್ತಾ ಇದೆ ಇದು. ಅದನ್ನ ಧಕ್ಕೆ ಮಾಡಿದಾಗ ಈ ತರ ಒಂದು ಮನೋಭಾವ ಜನರಲ್ಲಿ ಬೆಳೆದ್ರೆ ಅವರ ಆಳ್ವಿಕೆ ಕಂಟಿನ್ಯೂ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಎಲ್ಲಾ ಇದರಿಂದ ಫ್ರಮ್ ದ 15th ಸೆಂಚುರಿಯಿಂದನೂ ಬಂದಿದೆ. ಅದಕ್ಕಾಗಿ ಜನಸಾಮಾನ್ಯರಿಗೆ ಯಾವತ್ತೂ ಕೂಡ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ನಾನು ಸಿಂಪಲ್ ಆಗಿ ಮುಂದೆ ಹೇಳ್ಬೇಕಂತಂದ್ರೆ, ಈ ಕೋವಿಡ್ ಟೈಮಲ್ಲಿ ಸುಮಾರು ಜನ ಆಕ್ಸಿಜನ್ ಇಲ್ಲದೆ, ಬೆಡ್ ಇಲ್ಲದೆ ಸತ್ರು. ನಮ್ಗೆಲ್ಲ ನಮ್ಮ ಕಣ್ಮುಂದೆ ನಾವು ಕ್ಲಿನಿಕ್ ಎಲ್ಲ ನೋಡಿದ್ವಿ ಎಷ್ಟೋ ಜನಕ್ಕೆ. ಆದ್ರೆ ಏನಾಗುತ್ತೆ, ಸತ್ತ ಆದ್ಮೇಲೆ ಆ ಟೈಮಲ್ಲಿ ಅವನಿಗೆ ಅನ್ಸುತ್ತೆ ಮೋಸ್ಟ್ಲಿ ಆಕ್ಸಿಜನ್ ಸಿಕ್ಕಿದ್ರೆ ಸತ್ತೋಗಿ ಬದುಕ್ತಿದ್ನು ಅಂತ ಅನಿಸುತ್ತೆ. ಅದು ಬಿಟ್ರೆ ಅವನಲ್ಲಿ ಆ ನಂಬಿಕೆ ಏನಿದೆ ಅದು ಟೆಂಪರರಿ. ಆಕ್ಚುಲಿ ಅವನಿಗೆ ಗಟ್ಟಿಯಾದ ನಂಬಿಕೆ ಏನಂತಂದ್ರೆ ಅವನ ಆಯುಷ್ಯ ಮುಗ್ದಿತ್ತು, ಅವನಿಗೆ ಸಾಯ್ಲಿಕ್ಕೊಂದು ಕಾರಣ ಬೇಕಾಗಿತ್ತು, ಇದು ಅವನದು ಗಟ್ಟಿಯಾದ ನಂಬಿಕೆ. ಹಾಗಾಗಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಯಾರು ಹೇಳ್ತಾರೆ ಆಕ್ಸಿಜನ್ ಇಲ್ಲದೆ ಯಾರು ಸತ್ತಿಲ್ಲ, ಆಕ್ಸಿಜನ್ ಸ್ಕ್ಯಾರಿಸಿಟಿ ಯಾರು ಸತ್ತಿಲ್ಲ ಅಂತ. ಆಕ್ಚುಲಿ ನಮ್ಮ ಕಣ್ಣು ಮುಂದೆ ನೋಡಿದ್ವಿ, ಎಲ್ಲಿಯೂ ಪ್ರತಿಭಟನೆ ಕೂಡ ಬರಲಿಲ್ಲ. ಇದು ಬೇಸಿಕ್ ಏನಂತಂದ್ರೆ ವೈಜ್ಞಾನಿಕ ಮನೋಭಾವದ ಕೊರತೆ ಇದೆ. ಅಲ್ಟಿಮೇಟ್ಲಿ ಏನ್ ನೋಡ್ಬೇಕಂತಂದ್ರೆ ಜನರ ಇಗ್ನೋರೆನ್ಸ್ ಮತ್ತು ಇನ್ನೋಸೆನ್ಸ್ ಇದೇ ಇವರ ಆಳ್ವಿಕೆಯ ಬಂಡವಾಳ. ಯಾವಾಗ ಜನಸಾಮಾನ್ಯರು ಇದು ಅಬ್ಸ್ಕ್ಯೂರೆಂಟಿಸಮ್ ಅಂತಾರೆ. ಯಾವುದೇ ಪವರ್ ನಲ್ಲಿರೋ ಯಾವುದೇ ಶಕ್ತಿಗಾಗಿ ಅಬ್ಸ್ಕ್ಯೂರೆಂಟಿಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಇನ್ ಪವರ್. ಜನ ಮೂಢರಾದಷ್ಟು ನನ್ನ ಪೊಸಿಷನ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು ಎಲ್ರಿಗೂ. ಅದಕ್ಕೋಸ್ಕರ ದೇ ಆಕ್ಚುಲಿ ಆಕ್ಟಿವ್ಲಿ ಪ್ರಮೋಟೆಡ್, ವೆದರ್ ಇಟ್ ಇಸ್ ಇನ್ ಇಂಡಿಯಾ ಆರ್ ಅಬ್ರಾಡ್, obscurantism is the most important tool in the hands of people in power. ಅದೇ ಸರ್, ನಾನು ಅದನ್ನೇ ಹೇಳಿಕೆ ಹೊರಟಿದ್ದೀನಿ. ಅಲ್ಟಿಮೇಟ್ಲಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವ ಬರ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ನೀವು ಪ್ರಶ್ನೆ ಬರಬಾರ್ದು. ಯಾಕಂದ್ರೆ ಬಂದ್ರೆ ಅವರ ಆಡಳಿತಕ್ಕೆ ಕಷ್ಟ ಇದೆ. ಸಾಮಾನ್ಯ ಜನತೆ ಹೀಗೆ ಇರಬೇಕು. ಯಾಕಂದ್ರೆ ಅವರಿಗೆ ಹೆಲ್ತ್ ಆಕ್ಚುಲಿ ಇವಾಗ ಏನಾಗಿದೆ, ಉಳ್ಳವರಿಗೆ ಮಾತ್ರ ಆರೋಗ್ಯ, ಉಳ್ಳವರಿಗೆ ಮಾತ್ರ ಶಿಕ್ಷಣ ಇದಾಗ ನಡೀತಾ ಇದೆ. ಆಕ್ಚುಲಿ ಏನಾಗ್ಬೇಕಾಗಿತ್ತು, ಎಲ್ರಿಗೂ ಆರೋಗ್ಯ, ಎಲ್ರಿಗೂ ಶಿಕ್ಷಣ ಇದಾಗಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಾಗಿ ನಮ್ಮನ್ನ ಜನಸಾಮಾನ್ಯರನ್ನ ಅಂಧಕಾರದಲ್ಲಿ ಇಡುವುದೇ ಇದರ ತಂತ್ರ ಇದು. ಕೊನೆಗೆ ಒಂದು ಕುವೆಂಪುನ ಒಂದು 2 ಲೈನ್ ಹೇಳ್ಬಿಟ್ಟು ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕುವೆಂಪು ಹೇಳ್ತಾರೆ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಜಾಡ್ಯತೆ ಕೀಳ ಬನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ ಅಂತ ಹೇಳ್ತಾರೆ. ಕುವೆಂಪು ಅವರು 1941 ರೆಕಗ್ನೈಸ್ ಮಾಡಿದ್ದಾರೆ, ವಿಜ್ಞಾನ ಇಸ್ ದ ಓನ್ಲಿ ಆನ್ಸರ್. ವಿಜ್ಞಾನ ಥ್ರೂ ಇದನ್ನು ನಾವು ಎರಾಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಆಳುವ ವರ್ಗ ಯಾವತ್ತೂ ಕೂಡ ವಿಜ್ಞಾನ ವಿರೋಧಿಗಳು, ವಿಜ್ಞಾನದ ಚಿಂತನೆ ಬೆಳಿಗ್ಗೆ ಬಿಡಲ್ಲ. ಇವರು ನಮ್ಮಲ್ಲಿ ಎಲ್ಲವೂ ಇತ್ತು, ವಿಜ್ಞಾನ ಇದಕ್ಕೆ ಹೊಸ ವ್ಯಾಖ್ಯಾನ ಕೊಡ್ತಾ ಇದೆ ಅಷ್ಟೇ. ನಮ್ಮಲ್ಲಿ ಎಲ್ಲವೂ ಮುಂಚೆನೆ ಇತ್ತು, ಹೊಸ ವ್ಯಾಖ್ಯಾನ ಇವತ್ತು ವಿಜ್ಞಾನ ಕೊಡ್ತಾ ಇದೆ. ಇದನ್ನ ಹೇಳುವಂತ ಆಡಳಿತ ವರ್ಗ. ಈ ಚರ್ಚೆಯನ್ನ ಇಲ್ಲಿ ಮುಗಿಸ್ತಾ ಇದ್ವಿ. ಈ ಚರ್ಚೆಯಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ಧರ್ಮಾನಂದ್ ಅವರಿಗೆ ಬಹಳ ಚೆನ್ನಾಗಿ ನಮ್ಮ ಮುಂದೆ ತಮ್ಮ ಇದನ್ನ ಮಂಡಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಅನಿಲ್ ಸರ್ ಕೂಡ ಬಹಳ ಚೆನ್ನಾಗಿ ವಿಜ್ಞಾನ ಅಂದ್ರೆ ಏನು, ಯಾಕೆ ವಿಜ್ಞಾನ ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ನೀಡ್ತಾ ಇದ್ದೀನಿ. ಹಾಗೇನೆ ನಮ್ಮ ನಾಯಕರಾದಂತ ವಸುಧೇಂದ್ರ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಕೊಡ್ತಾ, ಹಾಗೆ ಎಲ್ಲಾ ವೀಕ್ಷಕರಿಗೂ ಕೂಡ ಕೃತಜ್ಞತೆ ಹೇಳ್ತಾ ಈ ವೆಬಿನಾರ್ ಅನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು.